ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿದತ್ತ ಪ್ರಧಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪ್ರಥಮೋ ಹನುಮನಾಮ ದ್ವಿತೀಯೋ ಭೀಮೇವೇ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ ಸಾಧಕಃ. ಚಿತ್ರೈ ಪದಶ್ಚ ಗಂಭೀರಿ ವಾಕ್ಯೈ ಮಾನೇನ ಖಂಡಿತೇ ಗುರುವಾನ್ ಜಯಂತಿ ಶ್ರೀಪಾದೇ ಜದೀತ್ತವಾಕ್. ಅರ್ಧಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರಸಿದ್ಧಿಯೇ. ತಪೋ ವಿದ್ಯಾ ವಿರಕ್ತಾದಿ ಸದ್ಗುಣಗಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ಯನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇಂದಿನಿಂದ ಭಾಳ ವಿಶೇಷವಾದ ದಿನ. ವೈಶಾಖ ಮಾಸದ ಪಾಡ್ಯದಿಂದ ಹಿಡಿದು ದಶಮಿಯವರೆಗೆ ಒಂದು ಶ್ರೀನಿವಾಸ ಕಲ್ಯಾಣದ ಉಪನ್ಯಾಸವನ್ನು ನಮ್ಮ ಮಧ್ವಾಚಾರ್ಯ ಸಂಪನ್ನರಾದ ವೇಣುಗೋಪಾಲಾಚಾರ್ಯವರು ನಡೆಸ್ಕೊಡ್ತಾ ಇದ್ದಾರೆ. ಆಚಾರ್ಯಗೆ ಅನಂತ ಪ್ರಣಾಮಗಳು ಮತ್ತು ಸ್ವಾಗತವನ್ನು ಬಯಸ್ತೀನಿ. ನಾಳೆ ಮಾತ್ರ ಇರೋದಿಲ್ಲ. ನಾಳೆ ಆಚಾರ್ಯರು ನಿಮಿತ್ತವಾಗಿ ಕಾರ್ಯನಿಮಿತ್ತವಾಗಿ ಅವರು ಬೇರೆ ಊರಿಗೆ ಹೋಗಬೇಕಾಗಿರೋದ್ರಿಂದ ನಾಳೆ ಒಂದು ದಿವಸ ಇರಲ್ಲ. ಮುಂದಿನ ಕಾರ್ಯಕ್ರಮ ನಾಡದ್ದು ಅದಮಾರು ಮಠದ ಸ್ವಾಮಿಗಳು ಅವ್ರದ್ದು ಉಪನ್ಯಾಸ ಇರುತ್ತೆ. 10ನೇ ತಾರೀಕಿಂದ ದಶಮಿಯವರೆಗೆ ಆಚಾರ್ಯರು ಶ್ರೀನಿವಾಸ ಕಲ್ಯಾಣದ ಉಪನ್ಯಾಸವನ್ನು ವಿಶೇಷವಾಗಿ ಅನುಗ್ರಹ ಮಾಡಿ ನೀಡಿದ್ದಾರೆ. ಅನಂತ ಪ್ರಣಾಮಗಳು ಮತ್ತು ಸ್ವಾಗತವನ್ನು ಬಯಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಶುಸೀದಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂಚಿತ್ರಮರ್ಚ. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾಂ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಆದ್ಯಾದಿಲಕ್ಷ್ಮೀರ್ಭವ ಸುಪ್ರಸನ್ನ ವಿಶುದ್ಧವಿಜ್ಞಾನಸುಖೈಕದೋಗ್ಧ್ರಿ. ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವ ಸುಪ್ರಸನ್ನ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧುತ್ವತತ್ವಪೀಯೂಷಸೇಚಕಃ. ತಾಪಂ ಹರತು ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ. ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್. ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಪರಮಾತ್ಮ
ಭೂಮಿಯಲ್ಲಿ ನಮ್ಮೆಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ಸ್ವತಃ ಬಂದು ನೆಲೆಸಿರತಕ್ಕಂತಹ ಅನೇಕ ಸ್ಥಳಗಳಿವೆ. ಪರಮಾತ್ಮನೇ ಸ್ವತಃ ಹೇಳ್ತಾನೆ, ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಜ್ಞಕಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ತೋತಾರಣ್ಯಶ್ಚ ನೈಮಿಷಂ. ಹೀಗೆ ಒಟ್ಟಾಗೆ ಪರಮಾತ್ಮನ 8 ಸ್ಥಾನಗಳು ಸ್ವಯಂ ವ್ಯಕ್ತ ಸ್ಥಳಗಳು ಅಂತ ಹೇಳ್ತಾರೆ. ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಈ ವೆಂಕಟ ಪರ್ವತದಲ್ಲಿಯೂ ಕೂಡ ಪರಮಾತ್ಮ ಸಾಕ್ಷಾತ್ತಾಗಿ ಬಂದು ನೆಲೆಸಿರತಕ್ಕಂಥದ್ದು. ಅದರೊಳಗೂ ವಿಶೇಷವಾಗಿ ಪರಮಾತ್ಮನನ್ನು 4 ರೀತಿಯಲ್ಲಿ ನಮ್ಮಲ್ಲಿ ಕರೆಯೋದುಂಟು. ಯೋಗ ಬ್ರಹ್ಮ, ನಾದಬ್ರಹ್ಮ, ಅನ್ನಬ್ರಹ್ಮ, ಅರ್ಥಬ್ರಹ್ಮ ಅಂತ. ಯೋಗ ಬ್ರಹ್ಮ ಅಂದರೆ ಬದ್ರಿನಾರಾಯಣ. ಅವನು ಯೋಗಾಭ್ಯಾಸವನ್ನು ಮಾಡ್ತಾ ಯೋಗದಿಂದ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಭಗವಂತ ಬದ್ರಿಯಲ್ಲಿ ಕೂತಿದ್ದಾನೆ. ಅನೇಕ ಪುರಾಣಗಳು ಹೇಳುವಂತೆ ಭಗವಂತ ಈ ಜಗತ್ತಿನ ಕ್ಷೇಮಕ್ಕಾಗಿ ತಾನು ಚಿಂತನೆ ಮಾಡ್ತಾ ಇದ್ದಾನಂತೆ. ಹಾಗಾಗಿ ಅವನಿಗೆ ಯೋಗ ಬ್ರಹ್ಮ ಅಂತ ಕರೀತಾರೆ. ಇನ್ನು ಪಾಂಡುರಂಗನಿಗೆ ನಾದಬ್ರಹ್ಮ. ಅವನಿಗೆ ಯಾವಾಗಲೂ ಹಾಡಾಡೋದು ಬಹಳ ಸೇರುತ್ತದೆ. ಹಾಡು ಹಾಡೋರು, ಕುಣಿಯೋರು ಬಹಳ ಚೆನ್ನಾಗಿ ಸೇರುತ್ತೆ. ಹಾಗಾಗಿ ಅವನಿಗೆ ನಾದಬ್ರಹ್ಮ ಅಂತ ಕರೀತಾರೆ. ಇನ್ನು ಅನ್ನಬ್ರಹ್ಮ ಅಂದರೆ ಉಡುಪಿ ಶ್ರೀಕೃಷ್ಣ. ಅಲ್ಲಿ ನಿರಂತರವಾಗಿ ಅನ್ನದಾನ ನಡೀತದೆ. ಹಾಗಾಗಿ ಅವನಿಗೆ ಅನ್ನಬ್ರಹ್ಮ ಅಂತ ಕರೀತಾರೆ. ಈ ಶ್ರೀನಿವಾಸನಿಗೆ ಅರ್ಥಬ್ರಹ್ಮ ಅಂತ. ಅರ್ಥಬ್ರಹ್ಮ ಅಂದರೆ ಅರ್ಥ ಅಂದರೆ 2 ರೀತಿಯಿಂದ ಅರ್ಥ ಇದೆ ಇದಕ್ಕೆ. ಟೀಕಾಕೃತ್ಪಾದರು ಹೇಳುವಂತೆ ಬೇರೆ ಬೇರೆ ಅರ್ಥ ಇದೆ, ಇರಲಿ. ಆದರೆ ನಮಗೆ ಬೇಕಾಗಿರತಕ್ಕಂಥದ್ದು 2. ಒಂದು ಅರ್ಥ ಅಂತನೋ ಶಬ್ದಕ್ಕೆ ಪ್ರಯೋಜನ, ಫಲ ಅಂತ ಅರ್ಥ. ಇನ್ನೊಂದು ಹಣ ಅಂತ ಅರ್ಥ. ಹಾಗಾಗಿ ನಮಗೆ ಎಲ್ಲ ರೀತಿಯಿಂದಲೂ ಫಲವನ್ನು ಕೊಡ್ತಕ್ಕಂಥವನು. ಅವನನ್ನು ಭಜಿಸಿದವರಿಗೆ ಪರಮಾತ್ಮ ತಾನು ಹಣವನ್ನು ನೀಡ್ತಾನೆ. ಹಣವನ್ನು ನೀಡ್ತಾನೆ ಅಂದರೆ ಈ ಲೌಕಿಕವಾಗಿರ್ತಕ್ಕಂಥ ಹಣ ಅಲ್ಲ, ಅದನ್ನೂ ನೀಡ್ತಾನೆ, ವಿಚಾರವೇ ಇಲ್ಲ. ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ಪರಮಾತ್ಮನನ್ನು ಮುಕ್ತಿಗಾಗಿ ಭಜಿಸಿದರೆ ಕೇವಲ ಮುಕ್ತಿ ಅಷ್ಟೇ ಸಿಗುವುದಿಲ್ಲ, ಈ ಲೌಕಿಕವಾಗಿರ್ತಕ್ಕಂಥ ಫಲಗಳು ಸಿಕ್ಕೇ ಸಿಗ್ತವೆ ಅಂತ ವೇದವ್ಯಾಸ ದೇವರ ಸೂತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಆ ವಿಧವಾಗಿರತಕ್ಕಂತಹ ನಮಗೆ ಇಹಲೋಕದ ಸುಖಕ್ಕಾಗಿ ಬೇಕಾಗಿರತಕ್ಕಂತಹ ಐಶ್ವರ್ಯ, ಬೇರೆ ಬೇರೆ ವಿಧವಾಗಿರತಕ್ಕಂತಹ ಫಲಗಳು, ಆಮೇಲೆ ಉತ್ತಮವಾಗಿರತಕ್ಕಂತಹ ಸದ್ಗತಿ ಮುಕ್ತಿ, ಅದನ್ನೂ ಕೂಡ ಭಗವಂತ ಕೊಡ್ತಾನೆ. ಅದಕ್ಕಾಗೇನೆ ಭೂವೈಕುಂಠವಿದೆಂದು ಹಸ್ತದಿ ತೋರಿಸುವನ ಅಂತ ದಾಸರಾಯರು ಹೇಳ್ತಾರೆ. ಹಾಗಾಗಿ ಪರಮಾತ್ಮ ವೈಕುಂಠದಿಂದ ತಾನು ಇಲ್ಲಿಗೆ ಬಂದ. ವೈಕುಂಠ ನಾಮಕ ಪರಮಾತ್ಮನ ಅನುಗ್ರಹದಿಂದ ವೈಕುಂಠ ಗಿರಿಯನ್ನು ತಂದು ಇಲ್ಲಿಟ್ಟಿದ್ದಾನೆ. ವರಾಹ ಪುರಾಣದಲ್ಲಿ ಇದನ್ನು ಹೇಳ್ತಾರೆ. ಪರಮಾತ್ಮ ಭೂಮಿಯಲ್ಲಿ ಬಂದು ವಾಸ ಮಾಡಲಿಕ್ಕೆ ವರಾಹದೇವರು ವಿಚಾರ ಮಾಡಿದಾಗ ಗರುಡ ದೇವರನ್ನು ಕರೆದು ವೈಕುಂಠದಲ್ಲಿ ಇರುವಂತಹ ವೈಕುಂಠ ಗಿರಿಯನ್ನು ಇಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳಿ ಗರುಡ ದೇವರ ಮುಖಾಂತರ ಅದನ್ನು ತರಿಸಿ ತಾವು ಅದರೊಳಗೆ ವಾಸವಾಗಿದ್ದರು ವರಾಹದೇವರು ಅಂತನ್ನುವಂಥ ಮಾತು ವರಾಹ ಪುರಾಣದಲ್ಲಿ ಬರ್ತದೆ. ಹಾಗಾಗಿ ಅದಕ್ಕೆ ವೈಕುಂಠಗಿರಿ ಅಂತ ಹೇಳ್ತಾರೆ. ಇನ್ನೊಂದು ಇದು ಆನಂದ ಪರ್ವತ ಅಂತ ಹೇಳ್ತಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದಂತೆ ಮೇರು ಪರ್ವತದ ಮಗ. ಮುಂದೆ ಇಲ್ಲಿ ಕಥೆ ಬರ್ತದೆ. ಶೇಷಾಚಲದ ವಿಚಾರವನ್ನು ತಿಳಿಯುವಾಗ ಮೇರು ಪರ್ವತದ ಮಗ ಹನುಮಂತ ದೇವರ ಹಾಗೂ ಶೇಷದೇವರ ಜಗಳದಲ್ಲಿ ಮಧ್ಯೆ ಆನಂದ ಪರ್ವತ ಸಿಕ್ಬಿತ್ತು. ಅದಕ್ಕಾಗಿ ಈ ಮೇರು ಪರ್ವತ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಅವನು ನನ್ನ ಮಗನನ್ನು ರಕ್ಷಣೆ ಮಾಡಬೇಕು, ನಿಮ್ಮಿಬ್ಬರ ಜಗಳದಲ್ಲಿ ಅವನು ನಾಶವಾಗ್ತಾನೆ ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಆ ಹನುಮಂತ ದೇವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಅವನು ಆನಂದ ಪರ್ವತ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನಯುತನಾದ ಅಂತ ಹೇಳ್ತಾರೆ. ಇನ್ನು ಕೆಲವು ಪುರಾಣಗಳಲ್ಲಿ ಇದು ಶೇಷದೇವರ ಮತ್ತು ದೇಹ ಅಂತ ಹೇಳ್ತಾರೆ. ಹಾಗಾಗಿ ಈ ವೆಂಕಟ ಪರ್ವತ ಇದು ಆದಿಭಾಗ, ನೃಸಿಂಹಾಚಲ ಇದು ಮಧ್ಯಭಾಗ, ಹಾಗೂ ಶ್ರೀಶೈಲ ಪರ್ವತ ಇದು ಅಂತ್ಯಭಾಗ ಅಂತ ಹೇಳ್ತಾರೆ. ಇದೆಲ್ಲ ಶೇಷದೇವರ ಒಂದು ದೊಡ್ಡದಾಗಿರ್ತಕ್ಕಂತಹ ದೇಹ ಅಂತ ಹೇಳ್ತಾರೆ. ಹಾಗಾಗಿ ಈ ವೆಂಕಟೇಶ ಮಹಾತ್ಮೆಯಲ್ಲಿ ನಾವು ಕೇಳುವಾಗ ಮತ್ತು ಸ್ವಾಮಿ ಪುಷ್ಕರಣಿಯಿಂದ ಹಿಡಿದುಕೊಂಡು ಹೆಚ್ಚು ಕಡಿಮೆ ಆ ನಾರಾಯಣ ಪರ್ವತದಿಂದ
ಶ್ರೀಶೈಲದ ತನಕನೂ ಎಲೆ ಹಾಕಿದ್ರು ಊಟಕ್ಕೆ ಅಂತನ್ನುವಂಥ ವಿಚಾರವನ್ನು ಕೇಳ್ತೇವೆ. ಹಾಗಾಗಿ ಅದೆಲ್ಲ ಒಂದೇ ಪರ್ವತ, ಒಂದೇ ಸ್ಥಳ. ಇವತ್ತು ನಮಗೆ ಬಹಳ ದೂರ ಅಂತ ಅನಿಸುತ್ತೆ, ದೇವತೆಗಳಿಗೆ ಅದೇನು ಬಹಳ ದೂರ ಅಲ್ಲ. ಹಾಗಾಗಿ ಆ ವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಶೇಷದೇವರ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ. ಜೊತೆಗೆ ಹನುಮಂತ ದೇವರ ಜನ್ಮವೂ ಕೂಡ ಇಲ್ಲಿ ಆಗಿರತಕ್ಕಂಥದ್ದು. ಈ ಪರ್ವತದಲ್ಲಿ ಹನುಮಂತ ದೇವರ ಜನನ ಆಗಿರತಕ್ಕಂಥದ್ದು. ಹಾಗಾಗಿ ಸ್ವತಃ ಭಗವಂತ ನೆಲೆಸಿದ್ದು. ಅವನು ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ವೇದಗಳನ್ನು ಉಪದೇಶ ಮಾಡುವಂತಹ ಗುರುಗಳು ವಾಯುದೇವರು, ಅವರು ಹನುಮಂತನ ರೂಪದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಸ್ಥಳ. ವೇದಗಳನ್ನು ನಮಗೆ ನಮ್ಮ ತನಕ ಶೇಷೋ ವ್ಯಾಖ್ಯಾನಗೋಚರ ಅಂತ ವೇದವ್ಯಾಸ ದೇವರು ಶ್ರೀಮದಾಚಾರ್ಯ ಹೇಳಿದ ವಿಚಾರಗಳನ್ನು ನಮ್ಮವರೆಗೆ ಮುಟ್ಟಿಸುವಂತಹ ಕೆಲಸ ಶೇಷದೇವರದು. ಸ್ವತಃ ಅವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಅವರ ರೂಪವೇ, ಅವರದ್ದು ಒಂದು ದೇಹವೇ. ಹಾಗಾಗಿ ಈ ರೀತಿಯಲ್ಲಿ ಇನ್ನು ಗರುಡ ದೇವರಂತೂ ಪರಮಾತ್ಮ ಎಲ್ಲಿರ್ತಾನೆ ಅಲ್ಲಿ ಸಿದ್ಧರಾಗಿರ್ತಾರೆ. ಹಾಗಾಗಿ ಗರುಡ ದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇರತಕ್ಕಂಥದ್ದು. ಹಾಗಾಗಿ ಗರುಡ ಛಂದೋಮಯ ಅಂತ. ಹಾಗಾಗಿ ವೇದ ರೂಪನಾಗಿರ್ತಕ್ಕಂತಹ ಗರುಡ, ವೇದ ವ್ಯಾಖ್ಯಾನಗಳನ್ನು ಮಾಡ್ತಕ್ಕಂತಹ ಶೇಷದೇವರು, ಅದನ್ನು ಉಪದೇಶ ಮಾಡುವಂತಹ ವಾಯುದೇವರು, ಪ್ರತಿಪಾದ್ಯನಾದ ಭಗವಂತ. ಈ 4 ಜನರ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಈ ವೆಂಕಟಾದ್ರಿ. ಹಾಗಾಗಿ ಇಂತಹ ವೆಂಕಟಾದ್ರಿ ಇದು ಜಗತ್ತಿನಲ್ಲಿ ಎಲ್ಲೆಲ್ಲೂ ಸಿಗುವುದಿಲ್ಲ. ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಸ್ಥಳ. ಭಗವಂತ ಆರಿಸಿ ಬಂದು ತಾನು ನೆಲೆಸಿರ್ತಕ್ಕಂಥದ್ದು. ತನ್ನ ಸ್ಥಾನವನ್ನು ವೈಕುಂಠದಿಂದ ತರಿಸಿ ಇಲ್ಲಿ ಅದನ್ನು ಇಟ್ಟು ತಾನು ವಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾರಾಯಣಗಿರಿ ಅಂತ ಇದಕ್ಕೆ ಹೇಳ್ತಾರೆ, ವೈಕುಂಠಗಿರಿ ಅಂತ ಹೇಳ್ತಾರೆ, ಆನಂದಗಿರಿ ಅಂತಂತಾರೆ, ವೃಷಭಾಚಲ, ವೃಷಾಚಲ ಇತ್ಯಾದಿ ರೀತಿಯಲ್ಲಿ ಅನೇಕ ಹೆಸರುಗಳಿದೆ ಇದಕ್ಕೆ. ಇಂತಹ ರೀತಿಯಲ್ಲಿ ಇದು ಭಗವಂತನ ವಿವಾಹದ ಒಂದು ಸಂದರ್ಭ. ಈ ವೈಶಾಖ ಮಾಸದ ಸಂದರ್ಭದಲ್ಲಿ ಭಗವಂತ ವಿವಾಹವನ್ನು ಮಾಡಿಕೊಂಡ. ಮುಂದೆ 6 ತಿಂಗಳ ತನಕ ತಾನು ಬೆಟ್ಟವನ್ನು ಹತ್ತಬಾರದು ಅಂತನ್ನೋದಕ್ಕಾಗಿ ಅಗಸ್ತ್ಯ ಋಷಿಗಳ ಆಶ್ರಮದಲ್ಲಿದ್ದು, ಆಮೇಲೆ ಬೆಟ್ಟವನ್ನು ಹತ್ತಿದ. ಆ ನವದಂಪತಿಗಳು ಬಂದಿದ್ದಾರೆ ಅಂತನ್ನೋದಕ್ಕಾಗಿ ಬ್ರಹ್ಮದೇವರು ಬ್ರಹ್ಮೋತ್ಸವವನ್ನು ಮಾಡಿದರು. ಹಾಗಾಗಿ ಆಶ್ವಿನ ಮಾಸದಲ್ಲಿ ಬ್ರಹ್ಮದೇವರು ಮಾಡಿರ್ತಕ್ಕಂಥ ಉತ್ಸವ ನೆರವೇರುತ್ತದೆ. ಆಗ ಪರಮಾತ್ಮ ವಿವಾಹ ಮಾಡಿಕೊಂಡ ಸಮಯವಲ್ಲ, ವಿವಾಹ ಮಾಡಿಕೊಂಡಿರ್ತಕ್ಕಂತಹ ಸಮಯ ಈ ವೈಶಾಖ ಮಾಸ. ಪರಮಾತ್ಮನ ಬ್ರಹ್ಮದೇವರು ಉತ್ಸವವನ್ನು ಮಾಡಿದರು. ನವದಂಪತಿಗಳು ಬಂದಿದ್ದಾರೆ ಅಂತನ್ನೋದಕ್ಕಾಗಿ ಶ್ರೀಭೂ ಸಮೇತನಾದ ಪರಮಾತ್ಮನನ್ನು ಕೂಡಿಸಿ ಅನೇಕ ವಾಹನಗಳಲ್ಲಿ ಮೆರವಣಿಗೆಯನ್ನು ಮಾಡಿದರು ಬ್ರಹ್ಮದೇವರು. ಅದಕ್ಕಾಗಿ ಬ್ರಹ್ಮೋತ್ಸವ ಅಂತ ಆಶ್ವಿನ ಮಾಸದಲ್ಲಿ ನಡೀತು. ಹಾಗಾಗಿ ತನ್ನಿಮಿತ್ತಕವಾಗಿ ಹಾಗೂ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ನಿತ್ಯ ಇದ್ದೇ ಇರ್ತದೆ ಕಲ್ಯಾಣೋತ್ಸವ, ಅದರೊಳಗೆ ವಿಚಾರವೇ ಇಲ್ಲ. ಆದರೆ ಈ 2 ವಿಶೇಷವಾಗಿರತಕ್ಕಂತಹ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಉತ್ಸವಗಳು. ಹಾಗಾಗಿ ಇಂತಹ ವೈಶಾಖ ಮಾಸ ದಿವ್ಯವಾಗಿರತಕ್ಕಂತಹ ಒಂದು ಪವಿತ್ರ ಪರ್ವಕಾಲ ಇದು. ಎಲ್ಲ ಭಗವದ್ಭಕ್ತರ ಮತ್ತು ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಅವನು ನಿತ್ಯಾಭಿಯೋಗಿ. ಅವನಿಗೆ ಎಂದಿಗೂ ಕೂಡ ಲಕ್ಷ್ಮೀದೇವಿಯ ಉಪಯೋಗ ಇಲ್ಲೇ ಇಲ್ಲ. ಆದರೂ ನಮಗಾಗಿ, ನಮಗೆ ಮಂಗಲವನ್ನು ಉಂಟು ಮಾಡುವುದಕ್ಕಾಗಿ ಭಗವಂತ ತಾನು ಈ ರೀತಿಯಲ್ಲಿ ನಾಟಕವನ್ನು ಆಡ್ತಾನೆ, ಮದುವೆಗಳನ್ನು ಮಾಡಿಕೊಳ್ತಾನೆ. ಅವನಿಗೆ ಮದುವೆಯಾಗೋ ಪ್ರಸಂಗವೇ ಇಲ್ಲ. ಯಾಕೆಂದರೆ ಮದುವೆ ಯಾರು ಮಾಡಬೇಕು? ತಂದೆ ತಾಯಿಗಳು, ಕನ್ಯಾ ತಂದೆ ತಾಯಿಗಳು, ವರರ ತಂದೆ ತಾಯಿಗಳು ಸೇರಿ ಮದುವೆ ಮಾಡಬೇಕು. ಅವನಿಗೆ ಯಾರಿದ್ದಾರೆ ತಂದೆ ತಾಯಿಗಳು? ಲಕ್ಷ್ಮೀದೇವಿಗೆ ಪರಮಾತ್ಮನೇ ಒಡೆಯ. ಅವಳು ಹುಟ್ಟಿದವಳಲ್ಲ, ಪರಮಾತ್ಮನು ಹುಟ್ಟಿದವನಲ್ಲ, ಅನಾದಿನಿತ್ಯರಾಗಿರ್ತಕ್ಕಂಥವರು. ಅವರಿಗೆ ವಿವಾಹವನ್ನು ಮಾಡಬೇಕು ಅಂದರೆ ಅವನಿಗೆ ಯಾರೂ ತಂದೆ ತಾಯಿಗಳಿಲ್ಲದೆ ಇದ್ದರಿಂದಾಗಿ ಮದುವೆ ಯಾರು ಮಾಡೋರು? ಅವರು ನಿತ್ಯ ದಂಪತಿಗಳು. ಹಾಗಾಗಿ ಅವರನ್ನು ಮದುವೆ ಮಾಡೋ ಪ್ರಸಂಗವೇ ಇಲ್ಲ. ಆದರೂ ನಮಗೆ ಮಂಗಲವನ್ನು ಉಂಟು ಮಾಡುವುದಕ್ಕಾಗಿ ಭಗವಂತ ತಾನು ವಿವಾಹದ ಆಟವನ್ನು ಆಡ್ತಾನೆ, ನಮ್ಮಿಂದ ಆಟವಾಡಿಸ್ತಾನೆ. ಬಹಳ ವಿಚಿತ್ರ. ಹಾಗಾಗಿ ಅಂಥ ಭಗವಂತನ ಮಂಗಲ ಚರಿತ್ರೆಯನ್ನು ವೈಶಾಖ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮ ಋತೂನಾಂ ಕುಸುಮಾಕರ ಅಂತ ಹೇಳ್ತಾನೆ ಗೀತೆಯಲ್ಲಿ. ಎಲ್ಲ ಋತುಗಳಲ್ಲಿ ವಸಂತ ಋತು ಇದು ಪರಮಾತ್ಮನ ವಿಶೇಷ ಸನ್ನಿಧಾನಯುಕ್ತವಾಗಿರ್ತಕ್ಕಂಥದ್ದು, ವಿಶೇಷ ಸನ್ನಿಧಾನಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಹೊಸದಾಗಿ ಯಜ್ಞ ಯಾಗಾದಿಗಳನ್ನು ಪ್ರಾರಂಭ ಮಾಡುವುದಾದರೆ ಈ ಮಾಸದಲ್ಲಿ, ಈ ಋತುವಿನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಆಹಿತಾಗ್ನಿಗಳು ಅಂತ ಅಂದರೆ ಅಗ್ನಾಹಿತ ಅಥವಾ ಆಹಿತಾಗ್ನಿ ಹಾಗಾದರೂ ಹೇಳ್ರಿ. ಈ ಸೋಮರಸ, ಸೋಮಯಾಸಿಗಳು ಅಂತ ನಾವೇನು ಕರಿತೇವೆ,
ಅಂಥವರು ಸೋಮಯಾಗ ಪ್ರಾರಂಭ ಮಾಡಬೇಕಾದಾಗ ಈ ಚೈತ್ರ ಮಾಸ ಬಹಳ ವಿಶೇಷ ಅಂತ ಹೇಳ್ತಾರೆ. ಆ ಚೈತ್ರ ಮಾಸದ ಹುಣ್ಣಿಮೆ ದಿವಸ ಪ್ರತಿಪದಾ ದಿವಸ ಅದನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಎಲ್ಲದಕ್ಕೂ ವಿಶೇಷವಾಗಿ ವಸಂತ ಋತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವಸಂತ ಋತುವಿನಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ದಾನಗಳನ್ನು ಹೇಳಿದ್ದಾರೆ. ವೈಶಾಖ ಮಾಸ ಮಹಾತ್ಮೆ ಭಾಳ ವಿಶೇಷವಾಗಿ ಹೇಳ್ತದೆ. ಬೇರೆ ಬೇರೆ ದಾನಗಳನ್ನು ಬೇರೆ ಬೇರೆ ಮಾಸಗಳಲ್ಲಿ ಹೆಚ್ಚಿನ ದಾನಗಳನ್ನು ಹೇಳುವುದಿಲ್ಲ, ಇದರೊಳಗೆ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂತಹ ದಾನಗಳನ್ನು ಹೇಳ್ತಾರೆ. ಹಾಗಾಗಿ ಇಂಥ ದಿವ್ಯವಾಗಿರತಕ್ಕಂತಹ ಪವಿತ್ರ ಪರ್ವಕಾಲದಲ್ಲಿ ನಾವು ಪ್ರತಿ ವರ್ಷ ಇದನ್ನು ಆಚರಣೆ ಮಾಡುವಂತಹ ಒಂದು ಅದ್ಭುತವಾದ ಭಾಗ್ಯವನ್ನು ಪಡೆದಿರ್ತಕ್ಕಂಥವ್ರು. ಹಾಗಾಗಿ ಇದನ್ನು ವಿಶೇಷವಾಗಿ ವೆಂಕಟೇಶ ದೇವರ ಮತ್ತು ಮನೆದೇವರು ಯಾರು ಅಂತಿದ್ದಾರೆ ಅವರು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಅನೇಕ ಪುರಾಣಗಳು ಹೇಳ್ತದೆ. ಹಾಗಾಗಿ ಇಂಥ ದಿವ್ಯವಾಗಿರತಕ್ಕಂತಹ ಭಗವಂತನ ಆ ಮಹಿಮೆಯನ್ನು ನಾವು ಕೇಳಿದರೂ ಸಾಕು, ಆ ಭಗವಂತನ ಉತ್ಸವಗಳನ್ನು ಮಾಡಿದ ಪುಣ್ಯ ಬರ್ತದೆ ಅಂತ ಪುರಾಣಗಳು ಹಾಡಿ ಹೊಗಳುತ್ತೆ. ಸೂತಾಚಾರ್ಯರು ಶೌನಕಾದಿಗಳು ಮುಂದೆ ಹೇಳಿದ್ದನ್ನೇ ನಾವಿಲ್ಲಿ ಕೇಳೋದು. ಅನೇಕ ಈ ವೆಂಕಟಾಚಲ ಪರ್ವತದ ಮಹಿಮೆ, ವೆಂಕಟಾಚಲದ ಮಹಿಮೆ 18 ಪುರಾಣಗಳಿದ್ದರೆ 12 ಪುರಾಣಗಳಲ್ಲಿ ಇದರ ಮಹಿಮೆಯನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಅನೇಕ ವಿಧವಾಗಿರ್ತಕ್ಕಂಥ ರೀತಿಯಲ್ಲಿ ರಿಸರ್ಚ್ ಮಾಡಿ ಅದರದೇ ಒಂದು ವಿಶೇಷವಾದ ಅಧ್ಯಾಯಗಳನ್ನು ತೆಗೆದು ದ್ವಾದಶ ಪುರಾಣ ಅಂತರ್ಗತ ವೆಂಕಟಾಚಲ ಮಹಿಮೆ ಅಂತ ಅದನ್ನು ಒಂದು ಪುಸ್ತಕವನ್ನು ನಿರ್ಣಯ ಸಾಗರ್ ಅಂಥೇಳಿ ವೆಂಕಟೇಶ್ವರ ಪ್ರೆಸ್ನವರು ಹಿಂದಕ್ಕೇನೆ ಪ್ರಿಂಟ್ ಮಾಡಿದ್ದಾರೆ. ಇದು ಇಲ್ಲಿಂದಲ್ಲ, ಉತ್ತರ ದೇಶದಿಂದಲೂ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಥ ದಿವ್ಯವಾಗಿರತಕ್ಕಂತಹ ಆ ಭಗವಂತನ ಮಹಿಮೆಯನ್ನು, ಆ ವೆಂಕಟಾಚಲದ ಸುತ್ತಮುತ್ತಲೂ ಇರತಕ್ಕಂತಹ ತೀರ್ಥಗಳು, ಆ ವೆಂಕಟಾಚಲದ ಮಹಿಮೆ, ಅಲ್ಲಿರ್ತಕ್ಕಂತಹ ಭಗವಂತನ ಮಹಿಮೆ ಪ್ರತಿಯೊಂದೂ ಕೂಡ ಭಾಳ ವಿಶೇಷವಾಗಿ ಮುಕ್ತವಾಗಿರತಕ್ಕಂಥದ್ದು. ಆಮೇಲೆ ನಮ್ಮ ಇತಿಹಾಸದಲ್ಲೂ ನಾವು ಕೇಳ್ತೇವೆ, ವಾದಿರಾಜರು ವ್ಯಾಸರಾಜರಂತಹ ಮಹಾಮಹಿಮರಿಗೆ ಆ ಎಲ್ಲ ಪರ್ವತಗಳು ಮತ್ತು ವಿಶೇಷವಾಗಿ ಶಾಲಿಗ್ರಾಮದ ಶಿಲೆಯಂತೆ ಅವರಿಗೆ ಕಂಡುವಂತೆ. ನಾವು ದುರ್ಭಾಗ್ಯರು, ಪುಣ್ಯ ಗಳಿಸಿಲ್ಲ, ಹಾಗಾಗಿ ಹೆಚ್ಚಿನ ಭಕ್ತಿ ನಮಗಿಲ್ಲ, ಆದ್ದರಿಂದಾಗಿ ನಮಗೆ ಕಲ್ಲು ಅಂತ ಕಾಣಿಸುತ್ತೆ. ಮಹಾಜ್ಞಾನಿಗಳಿಗೆ ಅದು ಎಲ್ಲ ಶಾಲಿಗ್ರಾಮ ಶಿಲಾರೂಪದಲ್ಲಿ ಕಂಡಿದೆ ಅನ್ನುವುದಕ್ಕಾಗಿ ಅವರು ಕಾಲಿನಿಂದ ಹೆಜ್ಜೆಯನ್ನು ಮತ್ತು ಇಡದೇನೆ ಪರ್ವತದಲ್ಲಿ ಮೊಣಕಾಲಿನಿಂದ ಪ್ರತಿನಿತ್ಯ ಹತ್ತಿ ಪರ್ವತದಲ್ಲಿ ತಾವು ಪೂಜೆ ಮಾಡ್ತಾ ಇದ್ರು ಅಂತನ್ನುವಂತಹ ವಿಚಾರವನ್ನು ಕೇಳ್ತೇವೆ. ವ್ಯಾಸರಾಜರು 12 ವರ್ಷಗಳವರೆಗೆ ವೆಂಕಟೇಶ ದೇವರ ಪೂಜೆಯನ್ನು ಮಾಡಿದ್ದಾರೆ. ಅದು ಏನಾಯಿತು ಅಂದರೆ, ಅಲ್ಲಿ ಇರ್ತಕ್ಕಂತಹ ಮಹಂತರು ಯಾರು ಪೂಜೆಯನ್ನು ಮಾಡ್ತಾ ಇದ್ರೋ ಪರಮಾತ್ಮನಿಗೆ ಮುಡುಪಾಗಿಟ್ಟಿರ್ತಕ್ಕಂಥ ಹಣವನ್ನು ಅನೇಕ ಜನ ಮತ್ತು ಭೋಗ ಮಾಡಲಿಕ್ಕೆ ತಮ್ಮ ಸ್ವಂತ ಖರ್ಚಿಗಾಗಿ ವ್ಯಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ನೋಡಿ ಭಗವಂತ ಉಗ್ರರೂಪವನ್ನು ತಾಳಿದಂತೆ. ಆ ಉಗ್ರರೂಪವನ್ನು ತಾಳಿದಾಗ ಆ ಯಾವ ಪೂಜೆ ಮಾಡ್ತಾ ಇದ್ದ ಅವನು ಮರಣವನ್ನು ಹೊಂದಿಬಿಟ್ಟ. ಮರಣವನ್ನು ಹೊಂದಿದಾಗ ಪೂಜೆ ನಿಂತು ಹೋಯ್ತು. ಏನು ಮಾಡಬೇಕು? ಅದಕ್ಕೆ ವ್ಯಾಸರಾಜರಿಗೆ ಸೂಚನೆ ಆಯಿತಂತೆ, ನೀವು ಬಂದು 12 ವರ್ಷಗಳ ಕಾಲದವರೆಗೆ ಪೂಜೆ ಮಾಡಿ ಆ ಭಗವಂತನನ್ನು ಶಾಂತಗೊಳಿಸಬೇಕು ಅಂತ ಸೂಚನೆ ಆಯಿತು. ಅದಕ್ಕಾಗಿ ವ್ಯಾಸರಾಜರು ತಾವು ಆ ಸೂಚನೆಯ ತಕ್ಕಂತೆ ಬಂದು 12 ವರ್ಷಗಳವರೆಗೆ ಅವರು ಅಲ್ಲಿ ವಾಸ ಮಾಡಿದ್ದಾರೆ. ಭಗವಂತನ ಪೂಜೆಯನ್ನು ಮಾಡಿ ಉಗ್ರರೂಪನಾದ ಶ್ರೀನಿವಾಸನನ್ನು ಶಾಂತ ಸ್ವರೂಪನನ್ನಾಗಿ ಮಾಡಿದ್ರಂತೆ. ಇದು ವ್ಯಾಸರಾಜರಿಗೆ ವಿಶೇಷವಾಗಿ ಇರತಕ್ಕಂತಹ ಒಂದು ಸಿದ್ಧಿ. ಹಾಗಾಗಿ ನಿಜವಾಗಲೂ ವ್ಯಾಸರಾಜರ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ಯಾಕೆಂದರೆ ಸುಮ್ಮನೆ ನಾನು ಕೆಲವು ವಿಶೇಷಗಳನ್ನು ಹೇಳ್ತೇನೆ ವ್ಯಾಸರಾಜರ ಬಗ್ಗೆ. ಅವರು ವ್ಯಾಸ ಸಾಹಿತ್ಯವನ್ನು ಬೆಳೆಸಿದರು, ದಾಸ ಸಾಹಿತ್ಯವನ್ನು ಬೆಳೆಸಿದರು, ದಾಸರಾಯರನ್ನು ಬೆಳೆಸಿದರು, ದಾಸರ ಒಂದು ಪರಂಪರೆಯನ್ನು ಹಾಕಿದರು, ವೇದವ್ಯಾಸದೇವರ ಸೂತ್ರಗಳ ಪರಂಪರೆಯನ್ನು ಬೆಳೆಸಿದರು. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾಂತ ಮಹಾಗ್ರಂಥಗಳನ್ನು ನಿರ್ಮಾಣ ಮಾಡಿ ಸ್ವತಃ ತಾವು ಕನ್ನಡದಲ್ಲಿ ಹಾಡುಗಳನ್ನು ಬರೆದರು. 736 ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದರು, ವೆಂಕಟೇಶ ದೇವರ ಪೂಜೆಯನ್ನು ಮಾಡಿದರು. ಇಷ್ಟೆಲ್ಲ ಮಾಡಿ ಮಹಾನುಭಾವರು ಎಷ್ಟು ವಿಚಿತ್ರ ಅಂದರೆ 12 ವರ್ಷ ಪೂಜೆ ಮಾಡಿದರೆ ಇವತ್ತೆಲ್ಲ ನಾನು ಇದನ್ನು ಹೇಳಬಾರ್ದು ಈ ಇದರಲ್ಲಿ, ಆದರೆ ಹೇಳ್ತೇನೆ, ವ್ಯಾಸರಾಜರು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಕೆಳಗೆ ಬರ್ತಿದ್ರಂತೆ, ಪರ್ವತದ ಮೇಲೆ ಮಾಡ್ತಾ ಇರಲಿಲ್ಲ. ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಕೆಳಗೆ ಬರ್ತಿದ್ರಂತೆ. ಅದಕ್ಕೆ ಆ ಮೊಳಕಾಲ್ಮೂರು ಅಂತ ಇವತ್ತಿನ ಕರೀತಾರೆ, ಚಂದ್ರಗಿರಿಯಿಂದ ಇಳಿಯುವಂತಹ ಒಂದು ಸ್ಥಳ ಇದೆ, ಹತ್ತುವಂತಹ ಸ್ಥಳ ಇದೆ. ಅಲ್ಲಿಂದ ಹತ್ತಿದರೆ ಹೆಂಗಿರುವಂಥವರು 40 ರಿಂದ 45 ನಿಮಿಷದಲ್ಲಿ ಬೆಟ್ಟದ ಮೇಲೆ ಹೋಗಿಬಿಡ್ತಾರೆ.
ಮೊದಲಿಗೆ ಮೆಟ್ಲಿದ್ದಿಲ್ಲ, ಈಗೆಲ್ಲ ಚೆನ್ನಾಗಿ ಮೆಟ್ಲು ಕೂಡ ಮಾಡಿದ್ದಾರೆ ಆ ಸೈಡು. ಹಾಗಾಗಿ ಅಂತಹ ಪರ್ವತದಿಂದ ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಇಳಿದು ಬಂದು ಮಲಮೂತ್ರ ವಿಸರ್ಜನೆ ಮಾಡಿ ಆಮೇಲೆ ಮೇಲೆ ಹೋಗಿ ತಾವು ಪೂಜೆಯನ್ನು ಮಾಡ್ತಾಯಿದ್ರು. ಹೀಗೆ ಮಲಮೂತ್ರವನ್ನೂ ವಿಸರ್ಜನೆ ಮಾಡ್ತಾ ಇಲ್ಲ, ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಸ್ಥಳ. ಇಂತಹ ರೀತಿಯಲ್ಲಿ ವ್ಯಾಸರಾಜರು ಪೂಜೆ ಮಾಡಿ ವೆಂಕಪ್ಪನನ್ನು ಮತ್ತೆ ಶಾಂತಗೊಳಿಸಿ ಯಾರು ಬಂದರು. ಎಷ್ಟು ಸುಂದರ ಮೂರ್ತಿ, ನಿಜವಾಗಲೂ ಪ್ರಾಚೀನವಾಗಿರ್ತಕ್ಕಂತಹ ಮೂರ್ತಿ. ಅದು ಎಷ್ಟು ಮೃದು ಅಂದರೆ ಕೆಲವರ ಚರಿತ್ರೆಯನ್ನು ನಾವು ಕೇಳ್ತೇವೆ. ಹೇಗಿತ್ತು ವ್ಯಾಸರಾಜರ ಅನುಭವವನ್ನು ಹೇಳ್ತಾರೆ. ವೆಂಕಪ್ಪನ ಪಾದ ಮುಟ್ಟಿದರೆ, ಪರಮಾತ್ಮನ ಪಾದ ಮುಟ್ಟಿದರೆ, ಮನುಷ್ಯನ ಪಾದ ಮುಟ್ಟಿದರೆ ಹೇಗೆ ಮೆತ್ತಗತ್ತಬೇಕು ಹಾಗೆ ಮೆತ್ತಗೆ ಹತ್ತಾ ಇತ್ತಂತೆ. ಅವ್ರಿಗೆ ನಿತ್ಯ ಪಾದ ಸೇವೆಯನ್ನು ಮಾಡ್ತಾ ಇತ್ತು. ಹಾಗಾಗಿ ಇಂತಹ ಮಹಾಮಹಿಮರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವರು. ಅವರು ಶಾಲಿಗ್ರಾಮವನ್ನು ತೆಗೆದುಕೊಂಡು ತಾಳ ತಟ್ಟಿದರೆ ಕೃಷ್ಣ ಕುಣದ ಅಂತ ಕೇಳುತ್ತೆ. ಇಂತಹ ಮಹಾಮಹಿಮರು, ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅಂಥವರ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳಿಂದ ಪೂಜೆಯನ್ನು ತೆಗೆದುಕೊಂಡ ಭಗವಂತ. ಆಮೇಲೆ ಯಾವ ಮಹಂತ ಮರಣವನ್ನು ಹೊಂದಿದ್ನೋ ಅವನ ಮಗ ಸಣ್ಣ ಬಾಲಕ. ಹಾಗಾಗಿ ಅವನು ಉಪನಯನವಾಗಿ ಆಮೇಲೆ ಕೆಲವು ವೈಖಾನಸ ಆಗಮದಂತೆ ಪೂಜೆಯ ಕೈಂಕರ್ಯವನ್ನು ಮಾಡುವುದಕ್ಕೆ ಅವನು ಸಿದ್ಧನಾಗಬೇಕು ಅಂತನ್ನೋದಕ್ಕಾಗಿ ಅವನಿಗೆ 8 ವರ್ಷಕ್ಕೆ ಉಪನಯನ ಮಾಡಿಸಿ ಅವನಿಗೆಲ್ಲ ವೈಖಾನಸ ಆಗಮದ ವಿಚಾರಗಳನ್ನು ತಿಳಿಸಿ ಆ ಮಹಂತರ ಮಗನಿಗೆ ಅದನ್ನು ಒಪ್ಪಿಸಿ ಆಮೇಲೆ ತಾವು ವ್ಯಾಸರಾಜರು ಬಂದರು ಅಂತ ಕೇಳ್ತೇವೆ. ಅಂದರೆ ಅವರೇ ಇಟ್ಕೊಂಡ್ಬಿಡ್ಬೋದಾಗಿತ್ತು ವ್ಯಾಸರಾಜರು. ನಿರ್ವ್ಯಾಜವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುವಂಥವ್ರು. ಹಾಗಾಗಿ ಯಾರ್ಯಾರಿಗೆ ಯಾವ್ದು ಸಲ್ಲಬೇಕು ಅದು ಅವರಿಗೆ ಸಲ್ಲಬೇಕು. ಹಾಗಾಗಿ ಅಂಥ ರೀತಿಯಲ್ಲಿ ಅವರ ಮತ್ತು ಭಗವಂತ ಅವರಿಂದಲೇ ಪೂಜೆಯನ್ನು ತೆಗೆದುಕೊಳ್ಬೇಕು ಅಂತ ಸಂಕಲ್ಪ ಇದ್ದದ್ದರಿಂದಾಗಿ ಅದನ್ನು ಆ ವೈಖಾನಸರಿಗೆ ಅಂದರೆ ಶ್ರೀವೈಷ್ಣವರಿಗೆ ಅದನ್ನು ಒಪ್ಪಿಸಿ ಆಮೇಲೆ ತಾವು ಹಂಪಿ ಕ್ಷೇತ್ರಕ್ಕೆ ಬಂದರು ಅಂತನ್ನುವಂತಹ ವಿಚಾರವನ್ನು ಕೇಳ್ತೇವೆ. ಇಂಥ ಮಹಾಮಹಿಮರು 20ನೇ ವರ್ಷಕ್ಕೇನೆ ನ್ಯಾಯಾಮೃತವನ್ನು ರಚನೆ ಮಾಡಿದವು. ಹಾಗಾಗಿ ಅಂಥ ಮಹಾಮಹಿಮರ ಒಂದು ವಿಶೇಷ ಪೂಜೆಯನ್ನು ತೆಗೆದುಕೊಂಡಿರ್ತಕ್ಕಂತಹ ಭಗವಂತ ಇವತ್ತಿಗೂ ಅನೇಕ ಜನರಿಗೆ ತಾನು ಅಲ್ಲಿ ಇದ್ದುಕೊಂಡು ಸೂಚನೆಯ ರೀತಿಯಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ದಾನೆ. ಇವತ್ತಿಗೂ ಇಂಥ ಕಲಿಯುಗದೊಳಗೆ ಭಗವಂತ ಬರೋದೇ ಕಡಿಮೆ. ತ್ರಿಯುಗಹೂತಿ ಅಂತ ನಾರಾಯಣ ಪಂಡಿತಾಚಾರ್ಯ ಸುಮಧ್ವಿಜಯದಲ್ಲಿ ಹೇಳ್ತಾರೆ. 3 ಯುಗದಲ್ಲಿ ಮಾತ್ರ ಪರಮಾತ್ಮನ ಅವತಾರ ಇದೆ. ಆದರೆ ನಮ್ಮ ಭಾಗ್ಯ ಎಂಥದ್ದು ಅಂದರೆ 28ನೇ ಕಲಿಯುಗದೊಳಗೆ ಭಗವಂತ ನಾನು ಬರ್ತೇನೆ ಅಂತ ತಾನು ಹೇಳಿ ಆ ರಾಮದೇವರ ಕಾಲದಲ್ಲಿ ಅಗ್ನಿದೇವರ ಮಗಳನ್ನು ಮದುವೆ ಆಗ್ತೇನೆ 28ನೇ ಕಲಿಯುಗದಲ್ಲಿ ಅಂತ ಹೇಳಿ ಬಂದು ತಾನು ಇಲ್ಲಿ ಮದುವೆಯಾಗಿ ನೆಲೆಸಿದ್ದುಂಟು. ಹಾಗಾಗಿ ಇಂತಹ ಒಂದು ಅದ್ಭುತವಾದ 28ನೇ ಮಹಾಯುಗದಲ್ಲಿ ನಾವಿದ್ದೇವೆ, ಆ ಭಗವಂತನ ದರ್ಶನ ಮಾಡಿಕೊಳ್ತೇವೆ ಅಂದರೆ ನಿಜವಾಗಲೂ ನಮ್ಮ ಭಾಗ್ಯ. ಅಂಥ ಭಗವಂತನನ್ನು ಎಷ್ಟು ಸ್ತೋತ್ರ ಮಾಡಿದರೂ ಕಡಿಮೆ, ಎಷ್ಟು ಹೊಗಳಿದರೂ ಕಡಿಮೆ. ಆ ಭಗವಂತ ಹುಟ್ಟಿದಾನಬ್ಬೆ ಸಾಯೋ ತನಕ ಎಲ್ಲ ವಿಧವಾಗಿರತಕ್ಕಂತಹ ಅನುಗ್ರಹವನ್ನು ನಮಗೆ ಮಾಡಿದ್ದಾನೆ. ನಮಗೇನು ಕಮ್ಮಿ ಆಗಿದೆ ಹೇಳ್ರಿ? ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ತಿನ್ನಲಿಕ್ಕೆ ನಾಲಿಗೆ ಚೆನ್ನಾಗಿದೆ, ತಿಂದ ಪದಾರ್ಥ ಜೀರ್ಣವಾಗುತ್ತೆ, ಓಡಾಡಲಿಕ್ಕೆ ಕೈಕಾಲುಗಳಲ್ಲಿ ಸಾಮರ್ಥ್ಯ ಇದೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಆ ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ಏನೇನೂ ಆಗುವುದಿಲ್ಲ. ತೇನ ವಿನಾ ತೃಣಮಪಿ ನಚಲತಿ ಅಂತ. ಹಾಗಾಗಿ ಅಂಥ ಭಗವಂತನ ವಿಶೇಷವಾದ ಅನುಗ್ರಹ ನಮಗೆ ನಿರಂತರ ಇದೆ. ಅಂಥ ಭಗವಂತನನ್ನು ಎಷ್ಟು ಬಾರಿ ಸ್ಮರಣೆ ಮಾಡಿದರೂ ಕಡಿಮೆ. ನಮ್ಮಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಪೆನ್ನೇ ಕೆಳಗೆ ಬಿದ್ದರೆ ಎತ್ತಿ ಕೊಟ್ಟರೆ ಅವನಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಅಂಥ ವ್ಯಕ್ತಿಗೆ ಒಮ್ಮೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಾವು ಎಷ್ಟು ಬಾರಿ ನರಕಕ್ಕೆ ಹೋಗಿ ಬೀಳಬೇಕು. ಅಂತಹ ಪಾಪಗಳನ್ನು ಮಾಡಿದಾಗಲೂ ನಮಗೆ ಎತ್ತಿ ತಂದು ಒಳ್ಳೆಯ ಮಾರ್ಗವನ್ನು ತೋರಿಸಿದ್ದಾನೆ ಭಗವಂತ. ಉಸಿರಾಡಿಸ್ತಾನೆ. ನಾವು ಮಲ್ಕೊಂಡಾಗೂ ತಾನು ಎಚ್ಚರ ಇದ್ದು ನಮ್ಮ ಆರೋಗ್ಯವನ್ನು ಕಾಪಾಡ್ತಾನೆ. ಅಂಥ ಭಗವಂತನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕು? ಹೇಳಿದರು ಇಡೀ ಜೀವನದುದ್ದಕ್ಕೂ ಹೇಳ್ತಾ ಕೂತ್ರು ಮುಗಿಯೋದಿಲ್ಲ ರೀ. ಹಾಗಿದ್ದರೂ ನಾವು ಅವನನ್ನು ಮರಿತೇವೆ. ಮರೆತರೂ ದೇವರು ನಮ್ಮ ಕೈಯನ್ನು ಬಿಡುವುದಿಲ್ಲ. ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಕಟಿಬದ್ಧನಾಗಿ ನಿಂತಿದ್ದಾನೆ. ಇಂತಹ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನಯುತವಾದ ಆ ಸ್ಥಾನ, ಆ ವೆಂಕಟಾಚಲ ಭಗವಂತ ಅಲ್ಲಿ ನೆಲೆಸಿ ನಮ್ಮೆಲ್ಲರಿಗೂ ಉದ್ಧಾರ ಮಾಡುವುದಕ್ಕಾಗಿ ತಾನು ವೈಕುಂಠದಿಂದ ಬಂದು ನೆಲೆಸಿದ್ದಾನೆ. ಇವತ್ತಿಗೂ ಅನೇಕ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಈ ಸುಮಾರು 30-40 ವರ್ಷದ ಕೆಳಗೆ ಪರಮಾತ್ಮನ ನಿರ್ಮಾಲ್ಯಗಳನ್ನು ಹೊರಗೆ ಕೊಡ್ತಾ ಇದ್ರಂತೆ. ಹೊರಗೆ ಕೊಡ್ತಾ ಇದ್ದರೆ ಆ ಹೂವಿನೊಳಗೆ
ಇಷ್ಟೆಷ್ಟೂದ್ದು ಕೂದಲು ಬರಬೇಕು. ಇದು ಯಾರ್ದು ಕೂದಲು ಅಂತ ಎಲ್ರಿಗೂ ಆಶ್ಚರ್ಯ. ಆಮೇಲೆ ಯಾರ್ದು ಬರಬೇಕು? ದೇವರಿಗೆ ಏರಿಸಿದ್ದಾರೆ, ದೇವ್ರದ್ದೇ ಇರಬೇಕು, ಬೇರೆಯವ್ರದ್ದಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡಿ ಯಾರೋ ಹೇಳಿದ್ರಂತೆ, ನೋಡ್ರಿ ಸ್ವಾಮಿ, ದೇವರಿಗೆ ಕೂದಲಿದೆ, ಆ ಕೂದಲು ಬಿಚ್ಚಿ ಬರ್ತಾ ಇದೆ ಇದರೊಳಗೆ ಅಂತೇಳಿ ಹೂವಿನೊಳಗೆ ತೋರಿಸಿದ್ರಂತೆ, ನಿರ್ಮಾಲ್ಯದ ಹೂ. ಅದನ್ನು ತೋರಿಸಿದ ಮೇಲೆ ಆಮೇಲೆ ಎಲ್ಲರೂ ಈ ನಿರ್ಮಾಲ್ಯಕ್ಕೆ ಬೆನ್ನು ಹತ್ತಾರೆ ಅಂತ ನಿರ್ಮಾಲ್ಯ ಕೊಡೋದೇ ಬಿಟ್ಬಿಟ್ಟು ಬಂದೇ ಮಾಡಿಬಿಟ್ಟು. ಇವತ್ತು ನಿರ್ಮಾಲ್ಯವನ್ನು ಪಡೆದುಕೊಂಡು ಬರೋದಂದ್ರೆ ಎಷ್ಟು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅದಕ್ಕಾಗಿ ನಾವು ಪಾಂಡುರಂಗಾಚಾರ್ಯಗೆ ಮೇಲಿಂದ ಮೇಲೆ ಹೇಳ್ತಾ ಇರ್ತೀವಿ, ಯಾರಾದರೂ ನಮ್ಮ ವಿದ್ಯಾರ್ಥಿಗಳದ್ದು ಮದುವೆ ಆದರೆ ಸ್ವಾಮಿ ವೆಂಕಟೇಶ ದೇವ್ರ ನಿರ್ಮಾಲ್ಯ ಬೇಕು ಅಂದರೆ ನೀವು ಏನು ಬೇಕಾದ್ದು ಕೇಳ್ರಿ, ನಿರ್ಮಾಲ್ಯ ಮಾತ್ರ ನಮ್ಮ ಕೈಯಿಂದ ಆಗೋದಿಲ್ಲ ಅಂತ. ಯಾಕೆಂದರೆ ಅಷ್ಟು ಕಷ್ಟ ಇದೆ ನಿರ್ಮಾಲ್ಯ ತರೋದು. ಅಂದರೆ ಸಾಕ್ಷಾತ್ ಭಗವಂತ ನಿಂತು ಮತ್ತು ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಅಲ್ಲಿ ನಿಂತಿದ್ದಾನೆ ಅಂದಮೇಲೆ ಅವನ ಮೂರ್ತಿ ಅದು ಕಲ್ಲಿನ ಮೂರ್ತಿ ಅಲ್ಲ, ಚಿನ್ಮಯವಾಗಿರ್ತಕ್ಕಂಥ ಪ್ರತಿಮೆ. ಹಾಗಾಗಿ ಅಂಥ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವನನ್ನು ಸ್ಮರಣೆ ಮಾಡೋದು. ಮತ್ತು ವಾದಿರಾಜರು, ವ್ಯಾಸರಾಜರಂಥವರು ಆ ಭಗವಂತನ ಪ್ರಾತಸ್ಮರಣೆಗಳನ್ನು ಮಾಡುವಂತಹ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ವಿಶೇಷವಾಗಿ ಶ್ರೀಮದಾಚಾರ್ಯರು ವೆಂಕಟೇಶನ ಮತ್ತು ಮಂತ್ರವನ್ನು ದ್ವಾಸಪ್ತತಿ ಮಂತ್ರಗಳಲ್ಲಿ 72 ಮಹಾಮಂತ್ರಗಳಲ್ಲಿ ವೆಂಕಟೇಶ ದೇವರ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ, ದಿವ್ಯವಾಗಿರತಕ್ಕಂತಹ ಮಂತ್ರ. ಹಾಗಾಗಿ ಅಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ಈ ಮದುವೆಯ ಸಮಾರಂಭದ ಒಂದು ಸಮಯ ಇದು, ವಿಶೇಷವಾಗಿ ಪರ್ವಕಾಲ. ಆ ಭಗವಂತನನ್ನು ನಿತ್ಯವೂ ನೆನೆಸಬೇಕು, ಈ ಸಮಯದಲ್ಲಿ ವಿಶೇಷವಾಗಿ ನೆನೆಸಬೇಕು. ಹಾಗಾಗಿ ಅಂತಹ ಭಗವಂತನ ಚರಿತ್ರೆಯನ್ನು 12 ಪುರಾಣಗಳಲ್ಲಿ ಹೇಳಿದ್ರು. ವಿಶೇಷವಾಗಿ ಭಗವಂತನ ಅದ್ಭುತವಾದ ವಿವಾಹದ ಮಹೋತ್ಸವದ ವಿಚಾರವನ್ನು ಈ ಭವಿಷ್ಯ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದರ ಒಂದು ಹೇಳುವ ಸಂಪ್ರದಾಯ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಆದ್ದರಿಂದ ಅದರ ಪ್ರಕಾರ ಇಲ್ಲಿ ಹೇಳ್ತಾ ಹೋಗ್ತೇನೆ. ಮಧ್ಯ ಮಧ್ಯದಲ್ಲಿ ಅನೇಕ ಪುರಾಣಗಳಲ್ಲಿ ಇರತಕ್ಕಂಥ ವಿಚಾರಗಳನ್ನು ಅಲ್ಲಲ್ಲಿ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಅನೇಕ ಬಾರಿ ನೀವು ಈ ವಿಚಾರಗಳನ್ನು ಕೇಳಿರ್ತೀರಿ, ನಾನು ಸುಮ್ಮನೆ ನಿಮ್ಮ ಮುಂದೆ ಅನುವಾದ ಮಾಡ್ತೀನಿ. ಯಾಕೆಂದರೆ ಇದು ಹೇಗಿರೋದು ಅಂದರೆ ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿಗಳೇ ಬೆಸ್ಟ್ ಅಂತ. ಹಾಗಾಗಿ ನೀವೆಲ್ಲ ಕೇಳಿರ್ತೀರಿ, ನಾನೇನಾದರೂ ಹೇಳಿದರೆ ಆಚಾರ್ಯ ಇಂಥದ್ದು ಬಿಟ್ಟರು ಅಂತ ನಮಗೆ ಹೇಳ್ತೀರಿ. ಹಾಗಾಗಿ ಮಧ್ಯ ಮಧ್ಯದಲ್ಲಿ ಕೆಲವು ವಿಷಯದ ಭರದಿಂದ ಅಥವಾ ಬೇರೆ ವಿಚಾರಗಳನ್ನು ಹೇಳ್ತಾ ಇದರಿಂದ ಎಲ್ಲಿಯಾದರೂ ಕೆಲವು ವ್ಯತ್ಯಾಸಗಳಾಗಬಹುದು. ಆ ಎಲ್ಲ ವ್ಯತ್ಯಾಸಗಳನ್ನು ನೀವೆಲ್ಲ ಸಮಾಧಾನದಿಂದ ಕೇಳಿ ಅದನ್ನು ಇದು ತಪ್ಪು ಆಚಾರ್ಯ ಹೇಳಿದ್ದು ಅಂತ ನೀವು ಅನ್ನದೇನೆ ನನ್ನನ್ನು ಹರಿಸ್ತೀರಿ ಅಂತನ್ನುವಂಥ ವಿಚಾರದಿಂದ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ, ಹೊರತು ಇಲ್ಲಿ ನಂದ್ಯಾವುದೂ ಎಕ್ಸ್ಟ್ರಾ ಇಲ್ಲ. ಹಾಗಾಗಿ ಆ ಭಗವಂತನ ವಿಚಾರಗಳನ್ನು ಹೇಳೋದು ಕೇಳೋದು ನಮ್ಮೆಲ್ಲರ ಕರ್ತವ್ಯ. ನಾವು ಯಾರೂ ದೊಡ್ಡವರಲ್ಲ, ಸುಮ್ಮನೆ 4 ಅಕ್ಷರ ಕಲ್ತಿದ್ದೇನೆ, ಸಂಸ್ಕೃತ ಬರುತ್ತೆ ಅಂತ ಇಲ್ಲಿ ಕೂತಿದ್ದೇನೆ. ಇಲ್ಲದೇ ಇದ್ದರೆ ನಾನು ನಿಮ್ಮಂಗೆ ಕೆಳಗೆ ಕೂತ್ಕೊಂಡು ಕೇಳಬೇಕಷ್ಟೇ. ಹಾಗಾಗಿ ಅಂಥ ಭಗವಂತನ ವಿಚಾರದಲ್ಲಿ ಬ್ರಹ್ಮಾದಿ ದೇವತೆಗಳಿಂದ ಎಲ್ಲರೂ ಒಂದೇನೇ ಅವನಿಗೆ. ಆದರೆ ಅವರವರಿಗೆ ಅವರವರ ಮುಖಾಂತರ ಭಗವಂತ ಅಂಥ ಒಂದು ಸೇವೆಯನ್ನು ಮಾಡಿಸ್ತಾನೆ. ಹಾಗಾಗಿ ಇಂತಹ ಸೇವೆಯನ್ನು ಮಾಡುವುದಕ್ಕಾಗಿ ನನಗೆ ಈ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಂತನ್ನುವಂಥ ಒಂದು ಭಾಗ್ಯವನ್ನು ಸ್ಮರಣೆ ಮಾಡ್ತಾ, ಈ ಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ಗುರುಗಳಿಗೆ, ತಂದೆ ತಾಯಿಗಳನ್ನು ಕೂಡ ಈ ಒಂದು ಸಮಯದಲ್ಲಿ ಸ್ಮರಣೆಯನ್ನು ಮಾಡ್ತಾ ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಿಮೆಯನ್ನು ಯಥಾಮತಿಯಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಗವಂತನ ಈ ವಿಚಾರಗಳನ್ನು ಕೇಳಬೇಕು ಅಂದರೂ ಪುಣ್ಯ ಬೇಕು, ಹೇಳಬೇಕು ಅಂದರೂ ಪುಣ್ಯ ಬೇಕು. ಬಹಳ ವಿಶಿಷ್ಟ. ಇದನ್ನು ಕೋಟಿ ಕೋಟಿ ಜನ್ಮಾಂತರಗಳಿಂದ ಗಳಿಸಿದ ಪುಣ್ಯದಿಂದ ಭಗವಂತನ ಬಗ್ಗೆ ಸ್ವಲ್ಪ ಕೇಳಲಿಕ್ಕಾಗತ್ತೆ. ಕೇಳಿದರೂ ತಿಳಿಲಿಕ್ಕಾಗುವುದಿಲ್ಲ, ತಿಳಿದರೂ ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ಅರ್ಥ ಮಾಡಿಕೊಂಡ್ರೂ ಆ ರೀತಿಯಲ್ಲಿ ನಡೆದುಕೊಳ್ಳಿಕ್ಕಾಗುವುದಿಲ್ಲ. ನಡೆದುಕೊಂಡಾಗಲೂ ಎಷ್ಟೋ ತಪ್ಪುಗಳಿರ್ತದೆ. ಆ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡುವ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ. ಯಾಕೆಂದರೆ ಕಲಿಯುಗದಲ್ಲಿ ಬರತಕ್ಕಂತಹ ಜನರು, ಮೊನ್ನೆ ನೀವೆಲ್ಲ ಪಂಚಾಂಗ ಶ್ರವಣದಲ್ಲಿ ಕೇಳಿರ್ತೀರಿ, ಕಲಿಯುಗದಲ್ಲಿ ಪ್ರಾಯಶಃ ಅಸತ್ಯವಾದಿ ಜನ ಅಂತ ಹೇಳಿಬಿಟ್ಟು. ಹಾಗಾಗಿ ಎಲ್ಲರೂ ಸುಳ್ಳು ಹೇಳೋರೆ. ಹೀಗಾಗಿ ಸುಳ್ಳು ಹೇಳೋರು ಅಂದರೆ ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತೀನಿ ಅಂದ ಮಾತ್ರಕ್ಕೆ ಇಲ್ಲಿ ಹೇಳೋದು ಸುಳ್ಳು ಅಂತ ತಿಳ್ಕೊಬೇಡ್ರಿ. ಆದರೆ ಸುಳ್ಳು ಅಂದರೆ ಸುಮ್ಮನೆ ಸಣ್ಣ ಮಾತಿಗೂ ಸುಳ್ಳು ಹೇಳ್ತಾರೆ, ಏನು ಕಾರಣವೇ ಇರುವುದಿಲ್ಲ. ಅಂತಹ ಸುಳ್ಳುಗಳನ್ನು ಬಿಟ್ಟು ನಾವು ಸತ್ಯವನ್ನು ಯಾವಾಗ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆವತ್ತು ಕೃತಯುಗ ಆರಂಭವಾಗುತ್ತೆ. ಹಾಗಾಗಿ ಅಂಥದ್ದು ಬರೋದಿಲ್ಲ. ಯಾಕೆ? ಕಲಿಯ ಪ್ರಭಾವದಿಂದ ಸತ್ಯ ಮಾತಾಡಲಿಕ್ಕೆ ಕೊಡೋದಿಲ್ಲ ಅವರು.
ಹಾಗಾಗಿ ಅಂಥ ಕಲಿಯುಗದೊಳಗೂ ಭಗವಂತನ ಸತ್ಯನಾಮಕನಾದ ಭಗವಂತನ ವಿಶಿಷ್ಟವಾಗಿರ್ತಕ್ಕಂಥ ಮಹಿಮೆಯನ್ನು ತಿಳಿಯುವ ಭಾಗ್ಯ ಇದು ನಮಗೆ ಸಿಕ್ಕಿದೆ. ಪರೀಕ್ಷಿತ ರಾಜನಿಗೆ ಕಲಿಯುವನ್ನು ಕೊಲ್ಲುವಂತಹ ಒಂದು ಸಮಯ ಸಿಕ್ಕಿಬಿಟ್ಟಿತ್ತು. ಆದರೆ ಅವನು ಬಿಟ್ಟ. ಶೌನಕಾದಿಗಳು ಕೇಳಿದರು, ಅಲ್ಲ ಕಲಿಯನ್ನು ಸಂಹಾರ ಮಾಡಿಬಿಡಬೇಕಾಗಿತ್ತು, ಅವನು ಎಂಥ ದುಷ್ಟ, ಅವನನ್ನು ಸಂಹಾರ ಮಾಡಿಬಿಟ್ಟಿದ್ರೆ ಮುಗಿದ ಹೋಯ್ತು, ಕೆಟ್ಟ ಕಾಲವೇ ಇರ್ತಾ ಇರಲಿಲ್ಲ ಅಂತ. ಅದಕ್ಕೆ ಸೂತಾಚಾರ್ಯ ಒಂದು ಮಾತು ಹೇಳ್ತಾನೆ, ಕಲಿ ಅನೇಕ ರೀತಿಯಿಂದ ಕೆಟ್ಟ ವಿಚಾರಗಳನ್ನು ಮಾಡಿದರೂ ಅವನಲ್ಲಿ ಒಂದು ಒಳ್ಳೆಯ ಗುಣ ಇದೆ ಅಂತ ಹೇಳ್ತಾರೆ. ಏನು ಅಂದರೆ, ಕೃತಯುಗದಲ್ಲಿ 100 ವರ್ಷಗಳವರೆಗೆ ಮತ್ತು ಒಂದೇ ಬೆರಳಿನ ಮೇಲೆ ನಿಂತುಕೊಂಡು ಊರ್ಧ್ವಬಾಹುಗಳಾಗಿ ಆ ದೇವರನ್ನು ಧ್ಯಾನವನ್ನು ಮಾಡಿದ್ರೆ ಪುಣ್ಯ ಬರಬೇಕು. 100 ವರ್ಷಗಳವರೆಗೆ ಧ್ಯಾನ ಮಾಡಿದ್ರೆ ಪುಣ್ಯ ಬರಬೇಕು. ಕಲಿಯುಗದೊಳಗೆ ಕೇವಲ ಭಕ್ತಿಯಿಂದ 1 ಬಾರಿ ಕೃಷ್ಣನ ಸ್ಮರಣೆ ಮಾಡಿದರೆ ಆ ಪುಣ್ಯ ಬರುತ್ತೆ. 1 ಬಾರಿ ಸ್ಮರಣೆ ಮಾಡಿದರೆ ಆ ಪುಣ್ಯ ಬರುತ್ತೆ. ಹಾಗಾಗಿ ಇಂತಹ ಅದ್ಭುತವಾದ ಗುಣ ಈ ಕಲಿಯುಗದಲ್ಲಿ ಇದ್ದದ್ದರಿಂದಾಗಿ ಪರೀಕ್ಷಿತ ರಾಜ ಕಲಿಯನ್ನು ಬಿಟ್ಟುಬಿಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಸಜ್ಜನರಿಗೆ ಸಾಧು ಗುಣಗಳೇ ಕಣ್ಣಿಗೆ ಕಾಣಿಸುತ್ತೆ ಹೊರತು ಕೆಟ್ಟ ಗುಣಗಳು, ಕೆಟ್ಟ ದೋಷಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅಂಥ ಒಂದು ದಿವ್ಯವಾದ ಒಂದು ಗುಣ ಆ ಕಲಿಯಲ್ಲಿ ಇದ್ದದ್ದರಿಂದಾಗಿ ಪರೀಕ್ಷಿತ ರಾಜ ಅವನನ್ನು ಬಿಟ್ಟ. ಅದಕ್ಕಾಗಿ ಅನೇಕ ಋಷಿಗಳು ವಸಿಷ್ಠ ರಾಮಾಯಣದಲ್ಲಿ ಬರ್ತದೆ, ವಸಿಷ್ಠ ಋಷಿಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ ನಮ್ಮನ್ನು ಕೂಡ ಕಲಿಯುಗದೊಳಗೆ ಭೂಲೋಕದಲ್ಲಿ ಹುಟ್ಟಿ ಬರುವಂತಹ ಒಂದು ಯೋಗವನ್ನು ನಮಗೆ ತಂದುಕೊಡು ಅಂತ ಕೇಳ್ತಾರಂತೆ. ಯಾಕೆಂದರೆ ಈ ಭೂಲೋಕದಲ್ಲಿ, ಅದರೊಳಗೂ ಈ ಭರತ ಭೂಮಿಯಲ್ಲಿ ಭಗವಂತ ಓಡಾಡಿದ ಸ್ಥಳ, ಭಗವಂತ ಅವತಾರ ಮಾಡಿರ್ತಕ್ಕಂತಹ ಸ್ಥಳ, ಕರ್ಮಭೂಮಿ. ಈ ಭೂಮಿಯಲ್ಲಿ 1 ಬಾರಿ ಭಕ್ತಿಯಿಂದ ಕೃಷ್ಣನ ಸ್ಮರಣೆ ಮಾಡಿದರೆ ಆ 100 ವರ್ಷಗಳ ಪುಣ್ಯ ಬರಬೇಕು ಅಂತಂದರೆ ಎಷ್ಟು ಅದ್ಭುತವಾದ ಒಂದು ಸಿದ್ಧಿ ಇಲ್ಲಿ ಇರಲಿಕ್ಕಿಲ್ಲ. ಇಂತಹ ಸಿದ್ಧಿ ಬರುವಾಗಲೂ ನಾವು ಅದನ್ನು ಮಾಡೋದಿಲ್ಲ. ಹಾಗಾಗಿ ನಮ್ಮ ಪಾಪ ಎಷ್ಟಿದೆ, ನಾವು ಎಷ್ಟು ಅಯೋಗ್ಯರು ಅಂತನ್ನೋದನ್ನು ಇದರಿಂದ ತಿಳಿದುಕೊಳ್ಬಹುದು ನಾವು. ಹಾಗಾಗಿ ಇಂತಹ ದಿವ್ಯವಾದ ಸಮಯವನ್ನು, ದಿವ್ಯವಾದ ಪರ್ವಕಾಲವನ್ನು ನಮಗಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂತಹ ಭಗವಂತನಿಗೆ ನಾವು ಎಷ್ಟು ಉಪಕಾರ ಹೇಳಬೇಕು. ಇದರಿಂದ ದೇವರಿಗೇನೂ ಆಗುವುದಿಲ್ಲ ರೀ. ಯಾಕೆಂದರೆ ದೇವರು ಅವನು ನಿತ್ಯಕಾಮ, ಎಂದೆಂದಿಗೂ ಕೂಡ ಅವನಿಗೆ ಯಾವುದು ಬೇಕಾಗಿಲ್ಲ. ಎಲ್ಲವನ್ನು ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ಎಲ್ಲವನ್ನು ಹೊಂದಿಬಿಟ್ಟಿದ್ದಾನೆ, ಅವನಿಗೆ ಯಾವುದು ಬೇಕಾಗಿಲ್ಲ. ಆದರೂ ಕೂಡ ನಮಗೆ ಮಂಗಲವನ್ನು ಉಂಟು ಮಾಡೋದಕ್ಕಾಗಿ ತಾನು ಈ ವಿವಾಹದ ಮಹೋತ್ಸವವನ್ನು ಮಾಡಿಕೊಂಡಿದ್ದಾನೆ. ಅಂತಹ ಭಗವಂತನ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ಯಥಾಮತಿಯಾಗಿ ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ಆ ಭಗವಂತನಿಗೆ ಪ್ರಾರ್ಥನೆ ಮೊದಲಿಗಿದೆ ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಸ್ವಾಮಿ, ನಾನು ನಿನ್ನನ್ನು ಭಜನೆ ಮಾಡ್ತೀನಿ, ನಿನ್ನ ಸೇವೆಯನ್ನು ಮಾಡ್ತೀನಿ, ನಿನ್ನ ಸ್ಮರಣೆಯನ್ನು ಮಾಡ್ತೀನಿ. ನನಗೆ ನೀನೇನು ಮಾಡಬೇಕು ಅಂದರೆ ನಿವಾರಯಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ, ನಮ್ಮೆಲ್ಲ ಅನಿಷ್ಟಗಳನ್ನು ಕಳೆದು ಹಾಕಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂಥ ಪ್ರಾರ್ಥನೆ ಮೇರೆಗೆ ಮಂಗಲಾಚರಣವನ್ನು ಮಾಡಿದ್ದಾರೆ. ಇದು ಯಾಕೆ ಹೀಗೆ ಅಂದರೆ, ಇಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸೂಚನೆ ಇದೆ. ಏನು ಅಂದರೆ, ಈ ಭವಿಷ್ಯೋತ್ತರ ಪುರಾಣ ಇದು ರಾಜಸ ಪುರಾಣ. ರಾಜಸ ಪುರಾಣದಲ್ಲಿ ಬಂದಿದ್ದರೂ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಿಮೆ ಇದೆ ಅಂತ ಅನ್ನೋದಕ್ಕಾಗಿ ಇದನ್ನು ಹೇಳ್ತಾರೆ. ಹಾಗಾಗಿ ರಾಜಸ ಪುರಾಣದಲ್ಲಿ ಏನು ವಿಶೇಷ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ವೇದವ್ಯಾಸ ದೇವರೇ ಹೇಳ್ತಾರೆ, ಬ್ರಹ್ಮದೇವನ ವಿಶಿಷ್ಟವಾಗಿರ್ತಕ್ಕಂತಹ ಮಹಿಮೆಯಿಂದ ಯುಕ್ತವಾಗಿರ್ತಕ್ಕಂಥದ್ದು ರಾಜಸ ಪುರಾಣದಲ್ಲಿ ಇರ್ತದೆ. ಹಾಗಾಗಿ ತಾಮಸ ಪುರಾಣ ಅಂದರೆ ಬ್ರಹ್ಮದೇವರಿಂದ ಅತಿರಿಕ್ತರಾದ ದೇವತೆಗಳು, ರುದ್ರದೇವರು, ಸ್ಕಂದ, ಗಣಪತಿ, ಶಕ್ತಿ ಮತ್ತೊಬ್ಬರು ಎಲ್ಲ ವಿಚಾರಗಳು ಅಲ್ಲಿ ಹೇಳ್ತಾರೆ. ಹಾಗಾಗಿ ಉಳಿದೆಲ್ಲ ತಾಮಸ ಪುರಾಣಗಳು. ಪರಮಾತ್ಮನ ಮಹಿಮೆಯನ್ನು ಅಲ್ಲಿ ಹೇಳ್ತಾರೆಯೋ ಅದು ಸಾತ್ವಿಕ ಪುರಾಣ. ಹಾಗಾಗಿ ರಾಜಸ ಪುರಾಣದಲ್ಲಿ ಬಂದಿರತಕ್ಕಂತಹ ಈ ವಿಚಾರ ಇದು ಹೇಗಿದೆ ಅಂದರೆ, ಪ್ರಾಯಶಃ ರಾಜಸ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೇವಲ ವ್ಯಾಪಾರದ ರೀತಿಯಲ್ಲಿ ಭಗವಂತನನ್ನು ಉಪಲಬ್ಧಿಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಪ್ರಾರ್ಥನೆ ಹೀಗಿದೆಯಲ್ಲ, ನಿವಾರಯಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ನಾವೆಲ್ಲ ವ್ಯಾಪಾರ ಬುದ್ಧಿ ಉಳ್ಳವರೇ. ಏನು ವ್ಯಾಪಾರ ಅಂದರೆ ಇಷ್ಟೇ, ಮಾರ್ಕೆಟಿಗೆ ಹೋದರೆ ಹಣ ಕೊಟ್ಟು ಪಲ್ಯಕಾಯಿಗಳನ್ನು, ನಮಗೆ ಬೇಕಾದ ಪದಾರ್ಥಗಳನ್ನು ತರ್ತೇವೆ. ದೇವರ ಹತ್ರ ಬಂದಾಗ ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮಗಿಂತ ಫಲ ಕೊಡು ಅಂತ. ಇಷ್ಟೇ
ದೇವರಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಫಲಗಳನ್ನು ಕೇಳ್ತೇವೆ. ಆಮೇಲೆ ವ್ಯಕ್ತಿಯಲ್ಲಿ ಹಣ ಕೊಟ್ಟು ಫಲಕಾಯಿಗಳನ್ನು ತೆಗೆದುಕೊಂಡು ಬರ್ತೇವೆ. ಇಷ್ಟೇ ವ್ಯತ್ಯಾಸ. ಇದು ಒಂದು ವ್ಯಾಪಾರವೇ. ಹಾಗಾಗಿ ಶಾಸ್ತ್ರ ಹೇಳುವಂಥ ರೀತಿಯಲ್ಲಿ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ನಿರ್ವ್ಯಾಜವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು ಅಂಥ ಭಕ್ತಿಯನ್ನು ನೀನು ದಯಪಾಲಿಸುವಂಥ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದ್ದಿದೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಅಂದಮೇಲೆ ಅಂಥ ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡುವಂಥ ವ್ಯಕ್ತಿಗಳು ಬಹಳೇ ವಿರಳ. ಎಲ್ಲರೂ ಕೂಡ ಪ್ರಾಯಶಃ ದೇವರ ಹತ್ರ ಹೋಗ್ತಾರೆ ಅಂತಂದರೆ ಏನೋ ಒಂದು ಕಷ್ಟಗಳಿದೆ ಅಂತ ಅರ್ಥ. ಅದಕ್ಕೆ ಅದನ್ನು ಸೂಚನೆ ಮಾಡ್ತಾರೆ. ನಿವಾರಯಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ಸರಿ, ಅನಿಷ್ಟಗಳನ್ನು ನಿವಾರಣೆ ಮಾಡಲಿ, ಇಷ್ಟಗಳನ್ನು ಕೊಳ್ಳಿ. ನಮಗೆ ಇಷ್ಟವಾದದ್ದು ಯಾವುದು ಅಂದರೆ ಅದಕ್ಕೆ ಯಾದವಾರ್ಯರು ಅಂತಾರೆ, ಇಷ್ಟವಾದದ್ದು ಬೇರೆ ಯಾವುದೂ ಅಲ್ಲ, ಹರಿಯ ಭಕ್ತಿ, ಭಗವಂತನ ತತ್ವಜ್ಞಾನ, ವಿಶೇಷವಾಗಿರ್ತಕ್ಕಂತಹ ವಿಷಯಗಳಲ್ಲಿ ವೈರಾಗ್ಯ. ಇದು ಬಿಟ್ಟರೆ ಮತ್ತೊಂದು ಯಾವುದೂ ಅಲ್ಲ. ಅದನ್ನು ನಾವು ಕೇಳಿಕೊಳ್ಳುವುದಿಲ್ಲ. ನಮಗೆ ಲೌಕಿಕವಾದ ಪದಾರ್ಥಗಳೇ ಹೆಚ್ಚಿಗೆ ಬೇಕಾಗತ್ತೆ. ಹಾಗಾಗಿ ಅಂತಹದ್ದನ್ನು ಬಿಟ್ಟು ಭಗವಂತನ ವಿಶೇಷವಾಗಿರ್ತಕ್ಕಂತಹ ಮಹಿಮಾ ಜ್ಞಾನ, ಅವನ ಬಗ್ಗೆ ನಿಸ್ಸಂಶಯವಾಗಿರ್ತಕ್ಕಂತಹ ಮತ್ತು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಅದ್ಭುತವಾದ ಆ ಒಂದು ಯೋಗವನ್ನು ಪರಮಾತ್ಮ ನಮಗೆ ದಯಪಾಲಿಸಲಿ ಅಂತ ಕೇಳ್ತಾ ಇದನ್ನು ಪ್ರಾರಂಭ ಮಾಡ್ತಾರೆ. ಸೂತಾಚಾರ್ಯ ಕೇಳ್ತಾರೆ, ಸ್ವಾಮಿ, ನಿಮ್ಮಿಂದ ಅನೇಕ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಕಥಿತಂ ರಂಗಮಾಹಾತ್ಮ್ಯಂ ತ್ವರಾ ಹಸ್ತಿಗಿರೀಶಿತು. ಹಸ್ತಿಗಿರಿ ಅಂತ ಕೇಳ್ತೇವೆ, ಕರಿಗಿರಿ ಇಲ್ಲೇ ಹತ್ತಿರದಲ್ಲಿ ಇರತಕ್ಕಂಥದ್ದು, ಅದರ ಮಹಿಮೆ, ರಂಗನಾಥನ ಮಹಿಮೆ, ಆಮೇಲೆ ವಡ್ಡಿ ಜಗನ್ನಾಥ ಅಂತ ಕೇಳ್ತೇವೆ. ಆ ಎಲ್ಲ ಪರಮಾತ್ಮನ ವಿಚಾರಗಳನ್ನು ನಮಗೆ ಹೇಳಿದ್ದೀರಿ. ಈಗ ವೆಂಕಟೇಶ ಮಹಿಮೆಯನ್ನು ನಾವು ಕೇಳಬೇಕು ಅಂತ ಉದ್ಯುಕ್ತರಾಗಿದ್ದೇವೆ. ಆ ಪರಮಾತ್ಮನ ಮಹಿಮೆಯನ್ನು ನಮಗೆ ಹೇಳಬೇಕು ಅಂತ ಕೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಮುಕ್ತಿದಾನಿ ನೃಣಂ ವಿದ್ಯೆ ದೇಹಮ್ಮೆ ಪುರುಷೋತ್ತಮಂ ರಥ್ಯಂತರೇ ಗೃಹೇ ವಾಪಿ ಪ್ರದತ್ತಂ ಏನಕ್ಕೇನವ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ವೆಂಕಟಗಿರಿ ಮಹಿಮೆಯನ್ನು ಹೇಳುವುದರೊಳಗೆ ಅರ್ಥ ಇದೆ ಅಂತ ಹೇಳ್ತಾರೆ. ವೆಂಕಟಗಿರಿ, ವೆಂಕಟ ಅಂದರೆ ಏನು? ವೇಂ ಪಾಪಂ ಕಟತೆ ಯಸ್ಮಾತ್. ವೇಂ ಅಂದರೆ ಪಾಪ, ಕಟ ಅಂದರೆ ನಾಶ. ಆ ಕಟತೆ ಅಂತನ್ನೋ ಧಾತುವೇನೇ ನಮ್ಮ ಮತ್ತು ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಕಟ್ ಅಂತನ್ನುವಂತಹ ಶಬ್ದ ಬಂದಿದೆ. ಈ ಸಂಸ್ಕೃತ ಇದು ಮಾತೃಭಾಷಾ. ಹಾಗಾಗಿ ಎಲ್ಲ ಭಾಷೆಗಳಿಗೂ ಮತ್ತು ಅಲ್ಲಿಂದ ಉತ್ಪತ್ತಿಯಾಗುವಂಥದ್ದು. ಹಾಗಾಗಿ ಸಂಸ್ಕೃತ ಇದು ಮಾತೃಭಾಷಾ, ಎಲ್ಲ ಭಾಷೆಗಳಿಗೂ ತಾಯಿ ಅಂತ ಇರ್ತಕ್ಕಂಥದ್ದು, ಅಲ್ಲಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಕಟತೆ ಅಂದರೆ ಕತ್ತರಿಸುವಂಥದ್ದು, ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿ ಹಾಕುತ್ತೆ ಅಂತಹ ದಿವ್ಯವಾಗಿರ್ತಕ್ಕಂತಹ ಅಚಲ ಈ ವೆಂಕಟಾಚಲ. ಇಲ್ಲಿ ಪರಮಾತ್ಮ ನಿಂತುಕೊಂಡಿದ್ದಾನೆ. ಹಾಗಾಗಿ ವೆಂಕಟಾಚಲದ ಒಡೆಯ ವೆಂಕಟಗಿರೀಶ ಅಂತ. ಹಾಗಾಗಿ ಅಂತಹ ಭಗವಂತನ ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ. ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನಾಮಿತ ತೇಜಸ ತಥಾಹಂ ಸಮಾಚಕ್ಷೆ ಸಾವಧಾನ ಮನಾಶ್ರನು. ನಾನು ಹೇಗೆ ವೇದವ್ಯಾಸ ದೇವರೆಂದು ಕೇಳಿದ್ದೇನೆಯೋ ಹಾಗೆ ನಿಮಗೆ ಹೇಳ್ತೇನೆ, ನೀವು ಕೇಳಬೇಕು. ಸಾವಧಾನ ಮನಸ್ಸರಾಗ್ರಿ. ಸಾವಧಾನ ಅಂದರೆ ಸಾವಧಾನ ಶಬ್ದಕ್ಕೆ ನಿಧಾನ ಅಂತ ಅರ್ಥವಲ್ಲ. ಅವಧಾನ ಅಂತಂದರೆ ಲಕ್ಷ್ಯ ಕೊಡೋದು. ನಮ್ಮಲ್ಲಿ ಲಕ್ಷ್ಯವೇ ಇರುವುದಿಲ್ಲ. ಕಿವಿ ಆ ಕಡೆಗೋ ಕೇಳ್ತಿರ್ತದೆ, ಕಣ್ಣು ಎಲ್ಲೋ ನೋಡ್ತಿರ್ತದೆ, ಮನಸ್ಸೇನೋ ವಿಚಾರ ಮಾಡ್ತಾ ಇರ್ತದೆ. ಹೀಗೆ ವಿಶಿಷ್ಟವಾಗಿರ್ತಕ್ಕಂಥ ಅವಸ್ಥೆ ನಮ್ಮದಿರ್ತದೆ. ಹಾಗಾಗಬಾರ್ದು. ಎಲ್ಲವೂ ಏಕತ್ರದಲ್ಲಿ ಸನ್ನಿಧಾನವಾಗಬೇಕು. ಅಂಥ ರೀತಿಯಲ್ಲಿ ಅದಕ್ಕೆ ಸಾವಧಾನ ಅಂತಂತಾರೆ. ಅದಕ್ಕೆ ಸಾವಧಾನ ಶಬ್ದಕ್ಕೆ ಎಚ್ಚರ ಅಂತ ಅರ್ಥ, ಎಚ್ಚರ ವಹಿಸು. ಅದಕ್ಕೆ ಮುಹೂರ್ತದಲ್ಲಿ ಹೇಳ್ತಾರೆ ಸಾವಧಾನ, ಸುಮುಹೂರ್ತೆ ಸಾವಧಾನ, ಎಚ್ಚರಿಕೆ ಅಂತ. ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾರೆ ಬ್ರಾಹ್ಮಣರು. ಯಾಕೆಂದರೆ ಮದುವೆ ಆಗುವಾಗ ಅವನು ಇಷ್ಟು ದಿವಸ ಬ್ರಹ್ಮಚಾರಿ. ಯಾಕಂದರೆ ಬ್ರಹ್ಮಚಾರಿ ಶತಮರ್ಕಟಂ ಅಂತ. ಅವನು ಬ್ರಹ್ಮಚಾರಿ ಆದಾಗ 100 ಕೋತೆ ಸನ್ನಿಧಾನ ಅವನಲ್ಲಿ ಇರ್ತದೆ, ಏನೇನೆಲ್ಲ ಆಟವಾಡ್ತಿರ್ತಾನೆ. ಆಮೇಲೆ ಜವಾಬ್ದಾರಿ ಬರ್ತದೆ. ಅದಕ್ಕೆ ಇನ್ನು ಮುಂದೆ ಈ ಕೋತಿ ಆಟ ನಡೆಯುವುದಿಲ್ಲ, ನೀನು ಒಳ್ಳೆಯ ರೀತಿಯಿಂದ ಇರಬೇಕು, ನಿನಗೆ ಜವಾಬ್ದಾರಿ ಇದೆ, ಹೆಂಡತಿ ಮಕ್ಕಳು ತಂದೆ ತಾಯಿಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಬರ್ತದೆ. ಅದಕ್ಕಾಗಿ ನೀನು ಎಚ್ಚರ ಅಂತ ಪ್ರತಿ ಬಾರಿಗೂ ಸುಮುಹೂರ್ತೆ ಸಾವಧಾನ ಅಂತ ಎಚ್ಚರಿಕೆ ಕೊಡ್ತಾರೆ. ಹಾಗಾಗಿ ಆಮೇಲೆ ಉಪನಯನ ಕಾಲದಲ್ಲೂ ಅಷ್ಟೇ. ಆವಾಗ ಯಾಕೆ ಸಾವಧಾನ ಅಂತಾರಂದರೆ, ಇಷ್ಟು ದಿವಸ ನೀನು ಬೇಕಾದಂತ ತಿಂತಾ ಇದ್ದಿ, ಇಷ್ಟಾನಿಷ್ಟ ಪದಾರ್ಥಗಳನ್ನು, ನಿಷಿದ್ಧ ಪದಾರ್ಥಗಳನ್ನೆಲ್ಲ
ತಿನ್ನುವ ಅವಸ್ಥೆ ಇತ್ತು. ಇನ್ನು ಮುಂದೆ ಹಾಗಿಲ್ಲ. ನಿಷಿದ್ಧ ವಸ್ತುಗಳನ್ನು ಬಿಡಬೇಕು, ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಬೇಕು. ನಿನಗೆ ವಹಿಸಿರ್ತಕ್ಕಂತಹ ಮತ್ತು ವಿಷಯಗಳಲ್ಲಿ ನೀನು ಆಸಕ್ತಿಯಿಂದ ಗುರುಗಳ ಸೇವೆ ವೇದಾಧ್ಯಯನವನ್ನು ಮಾಡಬೇಕು. ಇನ್ನು ಮುಂದೆ ಎಚ್ಚರಿಕೆ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಹಾಗಾಗಿ ಈ ವಿಧವಾದ ಎಚ್ಚರಿಕೆಯ ಗಂಟೆ ಅದು ಮುಹೂರ್ತ. ಅದು ಸುಮುಹೂರ್ತದಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾರೆ. ಇನ್ನು ಮುಂದೆ ಈ ಮುಹೂರ್ತದಿಂದ ನೀನು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು. ಎಚ್ಚರಿಕೆ ತಪ್ಪಿದೆಯೋ ಒಂದು ಅನರ್ಥದಿಂದ ಘೋರವಾದ ಪಾಪಗಳು ಬಂದು ಹೋಗುತ್ತೆ. ಅದಕ್ಕಾಗಿ ಎಲ್ಲವೂ ಕೂಡ ನಿಯಮದಿಂದ ನೀನು ಕೆಲಸಗಳನ್ನು ಮಾಡಬೇಕು. ಆ ನಿಯಮವನ್ನು ಧಾರಣೆ ಮಾಡಲಿಕ್ಕೆ ಆ ಒಂದು ಉಪನಯನ ಕಾಲ, ಇನ್ನೊಂದು ವಿವಾಹ ಕಾಲ. ಹಾಗಾಗಿ ಆ ಎರಡೂ ಕಾಲಗಳಲ್ಲಿ ಇದನ್ನು ಹೇಳ್ತಾರೆ, ಸಾವಧಾನ, ಎಚ್ಚರಿಕೆ. ಎಚ್ಚರಿಕೆ ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆ ಇಡುವಾಗ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಸುಮ್ಮನೆ ಹೇಗೋ ದಡದಡ ಅಂತ ಹೋದರೆ ಕಾಲಿಗೆ ಮುಳುಚುಚ್ಚಿಬಿಡ್ತದೆ ಎನ್ನುವಂಥ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು. ಹಾಗಾಗಿ ಅಂಥ ಅದ್ಭುತವಾಗಿರ್ತಕ್ಕಂತಹ ಈ ವಿಚಾರಗಳನ್ನು ಸಾವಧಾನ ಮನಃಶೃಣು ಅಂದರೆ ಎಚ್ಚರಿಕೆಯಿಂದ ನೀವು ಕೇಳ್ರಿ. ಇಲ್ಲಿ ಒಂದೊಂದು ವಿಚಾರವು ಬಹಳ ಆನಂದವನ್ನು ತಂದು ಕೊಡ್ತಕ್ಕಂಥದ್ದು. ಮೈ ಪುಲಕಿತವಾಗುತ್ತೆ ಕೇಳಿದರೆ ಭಗವಂತನ ಮಹಿಮೆ ಎಷ್ಟು ಅದ್ಭುತ. ಎಷ್ಟು ಬಾರಿ ಕೇಳಿದರೂ ಕಡಿಮೆ, ಎಷ್ಟು ಬಾರಿ ಕೇಳಿದರೂ ಕಡಿಮೆ ಅಂತಹ ಭಗವಂತನ ವಿಚಾರಗಳನ್ನು ನಾನು ವೇದವ್ಯಾಸ ದೇವರಿಂದ ಹೇಗೆ ಹೇಳಿದ್ನೋ ಹಾಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾಯಶಃ ಮನುಷ್ಯನಿಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಾದರೆ ಕಲಿಯುಗದೊಳಗೆ ಒಂದು ನಿಮಿತ್ತ ಇಲ್ಲದೆ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ನಿಮಿತ್ತ ಇಲ್ಲದೆ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಏನಾದರೂ ಒಂದು ನಿಮಿತ್ತ ಬೇಕು. ಸುಮ್ಮನೆ ನೀನು ಮಾಡು ಅಂದರೆ ಯಾರೂ ಮಾಡೋದಿಲ್ಲ. ಕನಿಷ್ಠ ಇಷ್ಟಕ್ಕಾದರೂ ಅವನು ಮತ್ತು ಹೀಗೆ ನಾವು ಸಿದ್ಧ ಮಾಡಬೇಕು, ಅವನಿಗೆ ಕೆಲಸ ಮಾಡಬೇಕು, ನೋಡಪ್ಪ ನೀನು ಇದನ್ನು ಮಾಡದೇ ಇದ್ದರೆ ನಿನಗೆ ಅನರ್ಥವಾಗತ್ತೆ ಅಂತ ಹೇಳಿದಾಗ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟು ಹೇಳದೇ ಇದ್ದರೆ ಇದರಿಂದ ಏನಾಗುತ್ತೆ, ಏನೂ ಆಗೋದಿಲ್ಲ, ಯಾಕೆ ಕೆಲಸ ಮಾಡ್ತೀರಿ, ಬಿಟ್ಬಿಡ್ತಾನೆ. ಇವತ್ತೆಲ್ಲ ಏನೇನೋ ಹೇಳ್ತಾರೆ, ಅವನೇನೋ ಮೂತ್ರ ಮಾಡಿದಂತೆ ನನಗೇನೂ ಆಗಿಲ್ಲ, ಅದಕ್ಕಾಗಿ ದೇವರಿಲ್ಲ, ದೇವರಂತ ಸುಮ್ಮನೆ ಇವರೆಲ್ಲ ಹೇಳ್ತಾರೆ ಅಂತ. ಅಂಥವರಿಗೆ ಇಲ್ಲಿ ದೇವರೇನೂ ಕೊಡೋದಿಲ್ಲ ಶಿಕ್ಷೆ. ಎಲ್ಲಿ ಕೊಡಬೇಕು, ಹ್ಯಾಕೆ ಕೊಡಬೇಕು, ಹಾಗೆ ಕೊಡ್ತಾನೆ. ಈ ಕಲಿಯುಗದೊಳಗೆ ಅಂಥವ್ರು ಜಾಸ್ತಿ ಇದ್ದದರಿಂದಾಗಿ ಅಂಥ ವ್ಯಕ್ತಿಗಳಿಗೆ ಇನ್ನಿಷ್ಟು ಅವರು ಬೆಳೆಯೋದಲ್ಲದೇನೆ ಅವರ ಅನುಯಾಯಿಗಳು ಪಾಪಿಷ್ಠರನ್ನು ಬೆಳಿಬೇಕು ಅಂತನ್ನೋದಕ್ಕಾಗಿ ಪರಮಾತ್ಮ ಅವರಿಗೆ ಮತ್ತು ಏನು ದುಃಖವನ್ನು ಕೊಡುವುದಿಲ್ಲ. ಯಾಕೆಂದರೆ ದುರ್ಯೋಧನನನ್ನು ಹುಟ್ಟಿದಾಕ್ಷಣನೇ ಕೊಲ್ಬೋದಾಗಿತ್ತು ಅಥವಾ ಹುಟ್ಟಿಸದೇ ಇರದಂತೆ ಮಾಡ್ಬೋದಾಗಿತ್ತು. ಆದರೆ ದೇವರಿಗೆ ಒಂದು ವಿಚಿತ್ರ ಏನು ಅಂದರೆ, ಬಲರಾಮ ದೇವರಿಗೆ ಒಂದು ಮಾತು ಹೇಳ್ತಾರೆ. ಜರಾಸಂಧ ಮೊದಲನೇ ಬಾರಿಗೆ ಯುದ್ಧಕ್ಕೆ ಬಂದಾಗ ಜರಾಸಂಧನನ್ನು ಬಲರಾಮ ದೇವರು ಹಿಡಿದು ಸಂಹಾರ ಮಾಡಲಿಕ್ಕೆ ಹೋದಾಗ ಪರಮಾತ್ಮ ಅಂದ, ನೋಡು ನೀನು ಜರಾಸಂಧನನ್ನು ಕೊಲ್ಲಬೇಡ, ಬೇಕಾದಾಗಲಿ. ಯಾಕೆಂದರೆ ಜರಾಸಂಧನನ್ನು ಕೊಲ್ಲೋನು ಬೇರೆ ಇದ್ದಾನೆ. ಆದರೆ ಜರಾಸಂಧನನ್ನು ಯಾಕೆ ಕೊಲ್ಲಬಾರ್ದು ಅಂದರೆ ನಮಗೆ ಭೂಭಾರ ಹರಣದ ಕೆಲಸ ಸುಖವಾಗಿ ಆಗುತ್ತೆ. ಯಾಕೆ ಗೊತ್ತಾ, ಅವನು ಎಲ್ಲೆಲ್ಲಿ ಮೂಲೆಯಲ್ಲಿ ನಮ್ಮ ದ್ವೇಷಗಳಿದ್ದಾರೆ ಅವ್ರನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ. ಹಾಗಾಗಿ ನಮಗೆ ಸರಳವಾಗಿ ಬಿಡುತ್ತದೆ. ಇಲ್ಲಾಂದರೆ ನಾವು ಅಲ್ಲಿವರೆಗೆ ಹೋಗಿ ಅವರನ್ನು ಕೊಲ್ಲಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವನ ಜೊತೆಗೆ ಬಂದಿರೋರನ್ನೆಲ್ಲರನ್ನೂ ಕೊಲ್ಲು, ಅವರನ್ನು ಮಾತ್ರ ಬಿಟ್ಟುಬಿಡು ಅಂತ ಬಲರಾಮ ದೇವರಿಗೆ ಹೇಳಿ. ಹಾಗಾಗಿ ಬಲರಾಮ ದೇವರು ಹೇಳಿದ್ದಕ್ಕಾಗಿ ಬಲರಾಮ ದೇವರು ಬಿಟ್ಟುಬಿಟ್ರು. ಹೀಗಾಗಿ ಅವನು 18 ಬಾರಿ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದಾಗ ಒಂದು ಬಾರಿಯೂ ಕೂಡ ಒಬ್ಬ ಸೈನಿಕನನ್ನು ತಿರುಗಿ ತೆಗೆದುಕೊಂಡು ಹೋಗಲಿಲ್ಲ. ಅವನ ಸಾರಥಿಯನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಬರೀ ಕಾಲಿನಿಂದ ನಡ್ಕೋತ ಅವನ ರಾಜ್ಯಕ್ಕೆ ಹೋಗಿದ್ದಾನೆ ಎಷ್ಟೋ ಬಾರಿ. ಇಂಥ ಅವಸ್ಥೆ ಜರಾಸಂಧನಿಗೆ ಬಂದಿದೆ. ಹಾಗಾಗಿ ಈ ರೀತಿಯಲ್ಲಿ ಪರಮಾತ್ಮ ಅವರನ್ನು ಯಾಕೆ ಬಿಡ್ತಾನೆ ಅಂದರೆ ಅವರ ಅನುಯಾಯಿಗಳ ಉನ್ನತಿ ಆಗಲಿ, ಈ ದುಷ್ಟರ ಮತ್ತು ಎಲ್ಲ ಕಡೆಗೆ ಬೆಳೆಯುವಂತಾಗಲಿ. ಕಲಿಯುಗದಲ್ಲಿ ಅವರೇ ಬೆಳಿಬೇಕು. ಧರ್ಮಕ್ಕೆ ಸ್ಥಾನ ಇಲ್ಲ ಇಲ್ಲಿ. ಪುಣ್ಯವಂತರಿಗಿದು ಕಾಲವಲ್ಲ ಅಂತ ದಾಸರಾಯರು ಹೇಳಿದಂತೆ ಈ ಕಲಿಯುಗದೊಳಗೆ ಪುಣ್ಯವಂತರಿಗೆ ಹೆಚ್ಚು ಕಾಲ ಇಲ್ಲ. ಪುಣ್ಯವನ್ನು ಆಚರಣೆ ಮಾಡಿ ಪ್ರಾಮಾಣಿಕವಾಗಿ ಪುಣ್ಯ ಕರ್ಮಗಳನ್ನು ಮಾಡ್ತಾರೆ ಅಂದರೆ ಅವರೇನು ಬಿಡ್ರಿ. ಯಾರು ಡಾಂಬಿಕದಿಂದ ಮಾಡ್ತಿರ್ತಾರೆ ಅವರಿಗೆ ಭಾರಿ ಮೆರವಣಿಗೆ ಹೀಗಿರ್ತದೆ. ನಾನು ಬಾಯಿ ಬಿಚ್ಚಿ ಹೇಳೋದಿಲ್ಲ, ಈ ವಿಚಾರಕ್ಕೆ ಬೇಕಾದಷ್ಟು ನಿದರ್ಶನಗಳಿವೆ. ಹಾಗಾಗಿ ಅಂಥ ರೀತಿಯಲ್ಲಿ ಆ ಸಜ್ಜನರಿಗೆ ಇಲ್ಲಿ ಬೆಲೆ ಇಲ್ಲ. ಸತ್ಯವಂತರಿಗಿದು ಕಾಲವಲ್ಲ ಅಂತನ್ನುವಂತಹ ಮಾತನ್ನು ದಾಸರಾಯರು ಹೇಳ್ತಾರೆ. ಹಾಗಾಗಿ ಅಂತಹ ಕಾಲದಲ್ಲಿ ಆ ದುರ್ಯೋಧನಾದಿಗಳನ್ನು ಜರಾಸಂಧನನ್ನು ಪರಮಾತ್ಮ ಬಿಟ್ಟಿದ್ದೇ ಈ ಕಾರಣಕ್ಕಾಗಿ. ಹಾಗಾಗಿ ಅಂಥವ್ರಿಗೆ ಹೇಗೆ ವ್ಯವಸ್ಥೆ ಮಾಡಬೇಕು ಹಾಗೆ ವ್ಯವಸ್ಥೆ ಮಾಡ್ತಾನೆ ಪರಮಾತ್ಮ. ಇರಲಿ, ಅಂಥ ಕಾಲದಲ್ಲೂ ಕೂಡ
ನಮಗೆ ಮತ್ತೇನಪ್ಪ ಅಂದರೆ ಇಷ್ಟೆಲ್ಲ ಕಥೆಗಳನ್ನು ಕೇಳಿದರು. ಹೌದಪ್ಪ, ಪರಮಾತ್ಮನಿಗೆ ನಾವು ಏನು ಬೇಡದೇನೆ ಕೇವಲ ಜ್ಞಾನಭಕ್ತಿ ವೈರಾಗ್ಯಕ್ಕಾಗಿ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಯಾರಿಗೂ ಮನಸ್ಸಿನಲ್ಲಿ ಬರುವುದಿಲ್ಲ. ನೋಡ್ರಿ, ನೀವು ಮಾಡದೇ ಇದ್ದರೆ ನರಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರೆ ಯಾವುದಪ್ಪ ಅಂತ ಕನಿಷ್ಠ ಆ ಕಾರಣಕ್ಕಾಗಿ ಆದರೂ ಮನುಷ್ಯ ಸೇವೆ ಮಾಡ್ತಾನೆ. ಆ ಕಾರಣಕ್ಕಾಗಿಯೂ ಸೇವೆ ಮಾಡ್ತಾನೆ. ನಾವು ನರಕಕ್ಕೆ ಹೋಗಬಾರ್ದು ಅಂತನ್ನುವಂಥ ರೀತಿಯಲ್ಲಿ ಸೇವೆ ಮಾಡೋರು ಬಹಳ ವಿರಳ. ಅದು ಕೂಡ ನಮಗೆ ಐಶ್ವರ್ಯ ಬರಲಿ, ನಮಗೆ ಮನೆ ಸಿಗಲಿ, ನಮ್ಮ ಮಕ್ಕಳು ಒಳ್ಳೆಯವರಾಗಲಿ, ನಮಗೆ ಇಷ್ಟು ಮತ್ತೇನಪ್ಪ ಅಂದರೆ ಒಳ್ಳೆಯ ರೀತಿಯಿಂದ ಆರೋಗ್ಯ ಇರಲಿ ಇತ್ಯಾದಿ ರೀತಿಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇರೋ ತನಕ ಇರಬೇಕು. ಇದೆಲ್ಲ ಎಲ್ಲಿವರೆಗೆ? ಅದಕ್ಕೆ ನಚಿಕೇತ ಅಂತಾನೆ, ಅತಿ ದೀರ್ಘೇ ಜೀವಿತೆ ಕೋರಮೇತ ಅಂತ. ಬಹಳ ದಿನಗಳವರೆಗೆ ಬದುಕಿದ್ರೆ ಯಾರು ಸುಖವಾಗಿದ್ದಾರೆ ಅಂತ. ಯಾರೂ ಬಹಳ ದಿನಗಳವರೆಗೆ ಬದುಕಿದ್ರೆ ಸುಖವಾಗಿರುವುದಿಲ್ಲ. ಯಾಕೆ ಗೊತ್ತಾ? ಆ ಯಮದೇವರು ಅವನಿಗೆ ಕೇಳಿದ್ರಂತೆ, ನಿನಗೆ ಆಯುಷ್ಯ ಕೊಡ್ತೇನೆ, ದೀರ್ಘವಾದ ಆಯುಷ್ಯ ತೆಗೆದುಕೊಂಡು ಏನು ಮಾಡಬೇಕು? ಯಾಕೆಂದ್ರೆ ನನ್ನ ಮುಂದೆ ನನ್ನ ಮಕ್ಕಳು ಸತ್ತು ಹೋಗ್ತಾರೆ, ಮೊಮ್ಮಕ್ಕಳು ಸತ್ತು ಹೋಗ್ತಾರೆ, ಮರಿ ಮಕ್ಕಳು ಸತ್ತು ಹೋಗ್ತಾರೆ. ಕೊನೆಗೆ ಒಂದು 4ನೇ ಜನ್ರೇಷನ್ ಬಂದಮೇಲೆ ಇವ್ರು ಯಾರು ಅಂತ ಕೇಳ್ತಾರೆ. ಅಂಥ ಅವಸ್ಥೆ ಬರುತ್ತೆ. ಅವ್ರ ಮುಂದೆ ನಾನು ನಿಮ್ಮ ತಾತನ ತಾತ ಅಂತ ಎಷ್ಟು ಬಾರಿ ಹೇಳ್ಕೊತ ಕೂಡಲಿ. ಹಾಗಾಗಿ ಯಾರಿಗೂ ನನ್ನ ಪರಿಚಯ ಇರುವುದಿಲ್ಲ. ಅದಕ್ಕಾಗಿ ಅಂಥವ್ರ ಮುಂದೆ ಬದುಕಿದ್ರು ಸತ್ತಂತೆ. ಅದಕ್ಕಾಗಿ ಬೇಡವೇ ಬೇಡ ಅಂದ್ರು ನಚಿಕೇತರು. ಹಾಗೆ ಅಂಥ ರೀತಿಯಲ್ಲಿ ಬಹಳ ದಿನಗಳವರೆಗೆ ಬದುಕಿದ್ದು ಫಲವಿಲ್ಲ ಇಂಥ ಕಲಿಯುಗದೊಳಗೆ. ಆದರೆ ಬದುಕಿರೋ ಜೀವನದಲ್ಲಿ ನಾವು ಸಾರ್ಥಕ್ಯವನ್ನು ತಂದುಕೊಳ್ಳೋದು ನಮ್ಮ ಕರ್ತವ್ಯ. ಹಾಗಾಗಿ ಅಂಥ ಸಾರ್ಥಕ್ಯವನ್ನು ತಂದುಕೊಳ್ಬೇಕಾದ್ರೆ ಮನುಷ್ಯನಿಗೆ ಫಲ ಇಲ್ಲದೇನೆ ಅದರಲ್ಲಿ ಆಸಕ್ತಿ ಮೂಡುವುದಿಲ್ಲ ನೋಡ್ರಿ. ಹಾಗಾಗಿ ಒಂದೇನಾದರೂ ಫಲವನ್ನು ತೋರಿಸ್ಬೇಕು. ಅದಕ್ಕಾಗಿ ಎಂತಹ ನಿಷ್ಕಾಮವಾದ ಕರ್ಮಗಳನ್ನು ಹೇಳಿದಾಗಲೂ ನಿಮಗಿದರಿಂದ ಪುತ್ರ ಸಂತತಿ ಆಗುತ್ತೆ, ನಿಮಗಿದರಿಂದ ಉತ್ತಮವಾಗಿರ್ತಕ್ಕಂಥ ಐಶ್ವರ್ಯ ಸಿಗುತ್ತೆ, ನಿಮಗಿದರಿಂದ ಒಳ್ಳೆಯ ಹೆಂಡತಿ ಸಿಗ್ತಾಳೆ, ನಿಮಗಿಂದ ಒಳ್ಳೆಯ ಮಕ್ಕಳು ಸಿಗ್ತಾರೆ, ನಿಮಗೆ ಒಳ್ಳೆಯ ಮನೆ ಆಗುತ್ತೆ, ಒಳ್ಳೆಯ ಕೀರ್ತಿ ಬರ್ತದೆ ಇತ್ಯಾದಿಗಳೆಲ್ಲ ಈ ಆಶೆಯನ್ನು ಯಾಕೆ ಹುಟ್ಟಿಸ್ತಾರೆ ಅಂದರೆ, ಮೊದಲು ನೀವು ಈ ಆಶೆಯನ್ನು ಇಟ್ಕೊಂಡು ಪ್ರವೃತ್ತರಾಗರಿ. ಆಮೇಲೆ ಒಳಗೆ ಹೋದಂತೆ ಬಹಳ ಆಸಕ್ತಿಯಾಗಿ ಆ ಕರ್ಮಗಳನ್ನು ನಿರಂತರವಾಗಿ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀರೋ ಆ ಆಶಯಗಳನ್ನು, ಫಲಗಳ ಆಶೆಯನ್ನು ಬಿಟ್ಟುಬಿಟ್ಟು ನಿರಾಶೆಯಿಂದ ಪರಮಾತ್ಮನನ್ನು ನೀವು ಮತ್ತೆ ಸೇವೆ ಮಾಡುವಂತಹ ಭಾಗ್ಯ ಬರಲಿ. ಮೊದಲು ಅದರಲ್ಲಿ ಆಸಕ್ತಿ ಬರಬೇಕು. ಆಸಕ್ತಿ ಬಂದು ಅವನು ಆ ಮಾರ್ಗದಲ್ಲಿ ನಡೆಯುವಂತಹ ಸ್ವಭಾವ ಅವನಿಗೆ ಬರಬೇಕು ಅಂತಂದರೆ ಈ ಫಲಗಳನ್ನು ಹೇಳಲೇಬೇಕು ಅಂತ ಶ್ರುತಿಯು ಪುರಾಣಗಳು ನಮಗೆ ಅದನ್ನು ತಿಳಿಸಿಕೊಡುತ್ತೆ. ಹಾಗಾಗಿ ಈ ವೆಂಕಟೇಶ ದೇವರ ಮಹಿಮೆಯನ್ನು ಕೇಳ್ರಿ ಅಂತಂದರೆ ಯಾರೂ ಕೇಳುವುದಿಲ್ಲ. ಇದರಿಂದ ಇಂಥ ಫಲ ಸಿಗ್ತದೆ ಅಂದರೆ ಎಲ್ಲರೂ ಕೇಳ್ತಾರೆ. ಅದಕ್ಕಾಗಿ ಆ ಫಲ ಯಾವುದು ಸಿಕ್ಕಿತು, ಏನು ಅನುಭವಿಸಿದರು. ಯಾಕೆಂದರೆ ನಮ್ಮಲ್ಲಿ ಒಂದು ಕಥೆ ಹೇಳ್ತಾರೆ, ಬಸವಣ್ಣನ ಮೂಗಿನಲ್ಲಿ ಬೆರಳಿಟ್ಟು ಮೊದಲು ಚೇಳಿಂದ ಕಡಿಸ್ಕೊಂಡವ್ರು ಯಾರು ಅಂತ. ಹಾಗಾಗಿ ಆ ರೀತಿಯಲ್ಲಿ ಎಲ್ಲರೂ ಕೇಳೋದುಂಟು. ಅದಕ್ಕಾಗಿ ಅಂಥ ಒಂದು ಕಥೆಯನ್ನು ತಾವೇ ಹೇಳಿಬಿಡ್ತಾರೆ, ಸೂತಾಚಾರ್ಯ ತಾವೇ ಹೇಳಿಬಿಡ್ತಾರೆ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ನಿರ್ಮಮೋ ನಿತ್ಯ ತೃಪ್ತಶ್ಚ ನಿರಹಂಕೃತಿರಾತ್ಮವಾನ್. ಜನಕ ರಾಜ ಹಿಂದೆ ಇದ್ದ. ಈ ಜನಕನ ವಿಚಾರದಲ್ಲಿಯೂ ಅನೇಕ ಪುರಾಣಗಳು ಬೇರೆ ಬೇರೆ ರೀತಿಯಿಂದ ಹೇಳುತ್ತೆ. ಜನಕ ಅಂತನ್ನೋದು ಇದು ಒಂದು ವಂಶದ ಹೆಸರು. ಹಾಗಾಗಿ ನಿಜವಾಗಲೂ ಯಾವ ಜನಕ ಹುಟ್ಟಿದ ಅವನಿಂದ 10ನೇ ತಲೆಮಾರಿನವನು ಮತ್ತು ಸೀತಾದೇವಿಯ ತಂದೆಯಾಗಿದ್ದಾನೆ. ಪುರಾಣಗಳ ತಿಳಿಸಿದಂತೆ, ಹರಿವಂಶದಲ್ಲಿ ಹೇಳಿದಂತೆ ಜನಕರಾಜನಿಂದ 10ನೇ ತಲೆಮಾರಿನ ವ್ಯಕ್ತಿ, ಅವನಿಗೂ ಜನಕ ಅಂತ ಕರೆದಿದ್ದಾರೆ. ಅವನಿಗೆ ಸೀರಾಧಿಪತಿ ಅಂತ ಹೇಳ್ತಾರೆ, ಸೀರರಾಜ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ವ್ಯಕ್ತಿಯಿಂದ ಮತ್ತು ಸೀತಾದೇವಿ ಹುಟ್ಟಿ ಬಂದು, ಅದಕ್ಕಾಗಿ ಆ ಜನಕರಾಜನ 10ನೇ ವ್ಯಕ್ತಿ, ಜನಕರಾಜನಿಂದ 10ನೇ ವ್ಯಕ್ತಿ ಸೀತಾದೇವಿಗೆ ತಂದೆ. ಆದರೂ ಇವನಿಗೂ ಜನಕ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ ಮತ್ತು ರಘು ಅಂತ ರಾಮನನ್ನು ನಾವು ಕರಿತೇವೆ. ಯಾಕೆಂದರೆ ರಘುರಾಜನಿಂದ ಎಷ್ಟೋ ಕೆಳಗೆ ರಾಮದೇವರ ಅವತಾರ ಮಾಡಿದ್ದಾರೆ ಸೂರ್ಯವಂಶದಲ್ಲಿ. ಹಾಗಿದ್ದರೂ ರಾಘವ ಅಂತ ನಾವು ಕರಿತೇವೆ ಇಲ್ಲೋ. ಹಾಗೆ ಈ ಜನಕರಾಜನ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೂ ಜನಕ ಅಂತ ಕರೆಯೋದುಂಟು. ಹೀಗಾಗಿ ಅಂಥ ರೀತಿಯಲ್ಲಿ ಆ ಜನಕ ಅವನಿದ್ದ. ನಿರ್ಮಮ, ಅವನಿಗೆ ಅಹಂಕಾರ ಇದ್ದಿಲ್ಲ, ಮಮಕಾರ ಇದ್ದಿಲ್ಲ. ಈ ಅವನಿಗೆ ಅಹಂಕಾರ ಮಮಕಾರಗಳಿದ್ದಿಲ್ಲ ಅಂತ ಅನ್ನೋದು ಇಲ್ಲಿ ಕೇಳ್ತೇವೆ. ಆದರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಏನು ಕಥೆ ಅಂದರೆ, ಜನಕರಾಜ ಸಭೆಯಲ್ಲಿ ಕೂತಿರ್ತಾನೆ. ಕೂತಾಗ ಅವನ ಊರಿನಲ್ಲಿ ಒಂದು ಕಡೆಗೆ ದಗ ಅಂತ ಬೆಂಕಿ ಹತ್ಕೊಂಡು ಅನೇಕ ಮನೆಗಳು ಸುಟ್ಟೋಗ್ತಾ ಇದೆ. ಸುಟ್ಟೋಗುವಾಗ ಎಲ್ಲ ಸೈನಿಕರು ಬಂದು, ದಾಸರು ಬಂದು ಹೇಳ್ತಾರೆ, ಸ್ವಾಮಿ ಇಂಥಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಆಗ ಜನಕರಾಜ
ಅದ್ಭುತವಾದ ಮಾತನ್ನು ಹೇಳ್ತಾನೆ. ಅಷ್ಟು ಧಗಧಗ ಬೆಂಕಿ ಹತ್ತಿ ಉರಿತಾ ಇದೆಯಲ್ಲ, ಪ್ರಯತ್ನವನ್ನು ನಾವು ಮಾಡಬೇಕು, ಆರಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಪೂರ್ಣ ಆರಿಸ್ತೇನೆ, ಅವರನ್ನು ಬದುಕಿಸ್ತೇನೆ ಅಂತನ್ನುವಂತಹ ಯೋಗ್ಯತೆ ನಮ್ಮಲ್ಲಿಲ್ಲ. ಆದ್ದರಿಂದ ನೀವು ಏನು ಧಗಧಗ ಬೆಂಕಿ ಹತ್ತಿ ಉರಿತಾ ಇದೆ ಅಂತ ಹೇಳ್ತೀರಿ, ಆ ವಿಷಯವನ್ನು ಹೇಳಿದ್ದೀರಿ, ಸಂತೋಷ. ಆದರೆ ಅದಕ್ಕೆ ಉದ್ವೇಗಗೊಂಡು ಅಯ್ಯೋ ಇಷ್ಟು ಜನ ಸತ್ತು ಹೋಗ್ತಾರೆ, ಇಷ್ಟು ಮನೆ ಉರಿದು ಹೋಗುತ್ತೆ, ಇದಕ್ಕೆ ಉದ್ವೇಗ ತೆಗೆದುಕೊಂಡು ನಾನು ಹೋಗಿ ಅದನ್ನು ಶಾಂತ ಮಾಡ್ತೀನಿ, ಅದನ್ನು ನನ್ನ ಕೈಯಿಂದ ಸಾಧ್ಯವಾ? ಆಗುವುದಲ್ಲ. ಇದು ಕೇವಲ ಭಗವಂತನಿಂದ ಸಾಧ್ಯವಾಗುವಂಥದ್ದು. ದೈವೇನೋಪಹತೋ ರಾಜನ್ ಯೋ ಭವೇದಿಹ ಪುರುಷ ಸ ದೈವಮೇವಾಶ್ರಯೇತನ ಅನ್ಯತ್ತತ್ರ ಪರಾಯಣಂ. ದೈವದಿಂದ ಆಗಿರತಕ್ಕಂಥ ಅನರ್ಥವನ್ನು ದೈವವೇ ಪರಿಹಾರ ಮಾಡಬೇಕೇ ಹೊರತು ಮನುಷ್ಯರಿಂದ ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಅದ್ಭುತವಾದ ಬೆಂಕಿ ಹತ್ತಿ ಉರಿತಾ ಇದೆ ಅಂದರೆ ದೇವರು ಹತ್ತಿಸಿದ್ದಾನೆ. ಇಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತ ಅವನಿಗೆ ಇಚ್ಛೆ ಇದೆ, ಅಷ್ಟು ಜನರ ಆಯುಷ್ಯ ಮುಗಿದಿದೆ ಅಂತ ಅವನಿಗೆ ಗೊತ್ತಿದೆ, ಅದಕ್ಕಾಗಿ ಅಷ್ಟು ಜನರನ್ನು ಸಾಯಿಸ್ತಾನೆ. ಅದು ಅವನ ಕೈಯಲ್ಲಿದೆ. ಹಾಗಾಗಿ ನನ್ನ ಕೈಯಲ್ಲಿ ಏನೂ ಇಲ್ಲ, ಯಾವುದೂ ನಂದಲ್ಲ, ಇದು ನನ್ನ ರಾಜ್ಯವಲ್ಲ ಅಂತ ಹೇಳಿಬಿಟ್ಟ ಜನಕ ಮಹಾರಾಜ. ಆ ಮಾತನ್ನು ಕೇಳಿ ಹೆಂಡತಿಯಂದು ಏರಿದು ಅಂತ, ಇದೇ ನಿಜವಾದ ವೈರಾಗ್ಯ ಅಂತ ಹೇಳ್ತಾನೆ ಜನಕರಾಜ. ಹಾಗಾಗಿ ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮವಾನ್. ಅಹಂಕಾರ ಇಲ್ಲ, ಏನು ಸಿಗತ್ತೋ ಅಷ್ಟರಲ್ಲಿ ತೃಪ್ತಿಯಾಗಿರ್ತಕ್ಕಂಥವನು, ಸತ್ಯವಾಗಿ ಮಾತಾಡ್ತಕ್ಕಂಥವನು, ಎಲ್ಲ ವೇದಗಳಲ್ಲಿ ಅದ್ಭುತವಾದ ಪರಿಣತಿಯನ್ನು ಹೊಂದಿರತಕ್ಕಂಥವನು, ವೇದ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥವನು, ಒಳ್ಳೆ ಜ್ಞಾನಿ, ಪರಮಾತ್ಮನ ಪ್ರಸಾದಕ್ಕೆ ಅನುಗ್ರಹಕ್ಕೆ ಮುಖ್ಯ ಪಾತ್ರನಾಗಿರ್ತಕ್ಕಂಥವನು. ಈ ಜನಕನಿಂದ ಅನೇಕ ಪುರಾಣಗಳು ಹೊರಗೆ ಬಂದು ಅಂತ ಹೇಳ್ತಾರೆ. ಅದಕ್ಕಾಗಿ ಇವನಿಗೆ ಜನಕ ಅಂದರೆ ತಂದೆ ಅಂತ ಹೆಸರು, ತಂದೆ ಅಂತ ಅರ್ಥ. ಇವನಿಂದ ಅನೇಕ ಪುರಾಣಗಳ ಮಹಿಮೆಗಳು ಹೊರಗೆ ಬಂದು ಹುಟ್ಟಿಸಿದವು. ಅದಕ್ಕಾಗಿ ಇವನಿಗೆ ಜನಕ ಅಂತ ಇನ್ನೊಂದು ರೀತಿಯಲ್ಲಿ ಕರೀತಾರೆ. ಶತಾನಂದರು ಜನಕನಿಗೆ ನಿಮಿತ್ತ ಮಾಡಿಕೊಂಡು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹಕ್ಕೆ ಮುಖ್ಯ ಪಾತ್ರನಾಗಿರ್ತಕ್ಕಂಥವನು. ಅವನಿಗೆ ಕುಶಕೇತು ಅಂತನ್ನುವಂತಹ ಒಬ್ಬ ತಮ್ಮ ಇದ್ದಾನೆ. ಅವನಿಗೆ 3 ಜನ ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು. ತ್ರೈಲೋಕ್ಯ ಸುಂದರಾಹ, 3 ಲೋಕದಲ್ಲಿ ಅಂತಹ ಸೌಂದರ್ಯವುಳ್ಳಂಥವ್ರು ಯಾರೂ ಇಲ್ಲ, ಅಷ್ಟು ಸುಂದರರಾಗಿರ್ತಕ್ಕಂತಹ ಮಕ್ಕಳು. ದುಹಿತॄಣಾಂ ತ್ರಯಸ್ತಸ್ಯ ಕುಶಕೇತೋರ್ಮಹಾತ್ಮನಃ ಜನಕಸ್ಯಾಭವತ್ ಪುತ್ರಿ ಜಾನಕಿ ನಾಮವಲ್ಲಭ. ಈ ಜನಕರಾಜನಿಗೆ ಸೀತಾ ಅಂತ ಒಬ್ಬ ಮಗಳಿದ್ದು. ಅವಳಿಗೆ ಸೀತಾ ಅಂತ ಯಾಕೆ ಅಂದರೆ, ಸೀರ ರಾಜ, ಅವನ ಮಗಳು ಸೀತಾ. ಅಥವಾ ಸೀತಾ ಅಂತಂದರೆ ನೇಗಿಲಿಗೆ ಸೀತಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ನೇಗಿಲಿಗೆ ಸೀತಾ ಅಂತ ಕರೀತಾರೆ. ಜನಕ ಮಹಾರಾಜನಿಗೆ ಮಕ್ಕಳಿಲ್ಲ ಅಂತ ಅನ್ನೋದಕ್ಕಾಗಿ ಮತ್ತು ಕುಲಪುರೋಹಿತರು ಹೇಳಿದ್ರು, ನೀನು ಯಜ್ಞವನ್ನು ಮಾಡು, ನಿನಗೆ ಮಕ್ಕಳು ಸಿಗ್ತಾರೆ. ಯಜ್ಞವನ್ನು ಮಾಡಬೇಕು ಅಂದರೆ ಇವತ್ತೆಲ್ಲ ನಾವೇನು ಮಾಡ್ತೇವೆ, ಯಜ್ಞ ಮಾಡಬೇಕು, ಹೋಮ ಮಾಡಬೇಕು ಅಂದರೆ ಮಠಕ್ಕೆ ಬರ್ತೇವೆ, ಅಥವಾ 4 ಇಟ್ಟಿಗೆ ಹಾಕಿ ಹೋಮ ಮುಗಿಸಿಬಿಡ್ತೇವೆ. ಅಥವಾ ಕೆಲವು ಕಡೆಗೆ ಹೋಮಕುಂಡ ಎಲ್ಲ ರೆಡಿನೇ ಇರ್ತದೆ, ಅಲ್ಲಿ ಹೋಗಿ ಹೋಮಕುಂಡವನ್ನು ಮಾಡಿಬಿಡ್ತೇವೆ. ಹೀಗೆಲ್ಲ ಇಲ್ಲ. ಹಿಂದಿನ ಕಾಲದಲ್ಲಿ ಯಾಗ ಮಾಡುವುದಂದರೆ ಊರು ಹೊರಗೆ ಯಾವ ಮತ್ತು ಬೇರೆ ಬೇರೆ ಜಾತಿಯವರ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಮತ್ತು ಸಂಪರ್ಕ ಇಲ್ಲದೆ ಇರತಕ್ಕಂಥ ಒಂದು ಶುದ್ಧವಾದ ಸ್ಥಳದಲ್ಲಿ ಆ ನೆಲವನ್ನು ಅಗಿಬೇಕು ಅಂದರೆ ಮೊಣಕೈಯಷ್ಟು, ಒಂದು ಮೊಳದಷ್ಟು ಆಳವಾಗಿ ಚೌಕಾಗಿ ಇಷ್ಟು ಸ್ಥಳದಷ್ಟು ಅಗಿಬೇಕು. ಅಗದು ಅದನ್ನೆಲ್ಲವನ್ನು ನೆಲಸಮ ಮಾಡಿ ಆಮೇಲೆ ಅದರೊಳಗೆ ಎಲ್ಲಿ ಹೋಮದ ಕುಂಡ ಮಾಡ್ತಾರೆಯೋ ಅಲ್ಲಿ ಮನುಷ್ಯನ ಎದೆಮಟ್ಟಿನ ಒಳಗೆ ಆಳವನ್ನು ತೆಗಿತಾ ಇತ್ತು. ಅದು ಹೋಮದ ಕುಂಡ. ಅದರ ಮೇಲೆ ಇಟ್ಟಿಗೆಗಳನ್ನು ಹಾಕಿ ಇಷ್ಟು ಇಟ್ಟಿಗೆಗಳು ಇಡಬೇಕು ಅಂತ ಬೇರೆ ಬೇರೆ ಹೋಮಕ್ಕೆ ನಿಯಮಗಳಿದೆ. ಅಷ್ಟು ಇಟ್ಟಿಗೆಯನ್ನಿಟ್ಟು ಅಲ್ಲಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡಿ ಆ ಸ್ಥಳದಲ್ಲಿ ಸೆಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಮಡಿಯಾಗಿದ್ದವರು ಮಾತ್ರ ಒಳಗೆ ಪ್ರವೇಶ, ಉಳಿದವರೆಲ್ಲರೂ ಹೊರಗೆ ಇರಬೇಕು. ಹಾಗಾಗಿ ಇಂಥ ಒಂದು ಅವಸ್ಥೆ ಯಾಗಶಾಲೆ ಅಂತ ಪ್ರತ್ಯೇಕವಾಗಿ ಇರ್ತಾ ಇತ್ತು. ಹಾಗಾಗಿ ಅನೇಕ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನೀವು ಕೇಳ್ರಿ, ಯಾಗಶಾಲೆ ಅಂತ ಪ್ರತ್ಯೇಕವಾಗಿ ಇರುತ್ತೆ. ಹಾಗಾಗಿ ಜನಮೇಜಯನು ಯಜ್ಞವನ್ನು ನಿರ್ಮಾಣ ಮಾಡೋದಕ್ಕಾಗಿ ಪ್ರತ್ಯೇಕವಾದ ಒಂದು ಸ್ಥಳವನ್ನು ಹುಡುಕಿದ. ಆ ಸ್ಥಳವನ್ನು ಹುಡುಕಿದಾಗ ಸ್ಥಪತಿ ಬಂದು ಈ ಯಜ್ಞ ಅರ್ಧಕ್ಕೆ ನಿಂತು ಹೋಗುತ್ತೆ, ಈ ಸ್ಥಳದ ಮಹಿಮೆ ಅಂತ ಅವನು ಹೇಳಿದ ಅಂತ ಕೇಳ್ತೇವೆ. ಹೀಗೆಲ್ಲ ಅನೇಕ ವಿಧವಾಗಿರತಕ್ಕಂಥ ವಿಚಾರಗಳು. ಹಾಗಾಗಿ ಯಾಗಶಾಲೆ, ಯಜ್ಞಮಂಟಪ ಇದು ಊರು ಹೊರಗೆ ಪ್ರತ್ಯೇಕವಾಗಿ ಇರತಕ್ಕಂಥದ್ದು. ಅಂಥ ಯಜ್ಞಮಂಟಪವನ್ನು ನಿರ್ಮಾಣ ಮಾಡೋದಕ್ಕಾಗಿ ಈ ವ್ಯಕ್ತಿ ತಾನು ನೇಗಿಲಿನಿಂದ ಮತ್ತು ಅದನ್ನೆಲ್ಲ ತೋಡಿಸ್ತಾ ಇರುವಾಗ ಆಗ ಒಂದು
ಅಲ್ಲಿ ಕಮಲ ಸಿಕ್ತು, ಅದರೊಳಗೆ ಸಿಕ್ಕವಳು ಸೀತಾ. ಹಾಗಾಗಿ ಸೀತಾ ಅಂದರೆ ಸೀರ ರಾಜ, ಸೀತಾ ಅಂದರೆ ಆ ನೇಗಿಲು ಇಂದ ಸಿಕ್ಕಿದ್ದವಳು. ಆದ್ದರಿಂದಾಗಿ ಎರಡೂ ರೀತಿಯಿಂದ ಅದಕ್ಕೆ ಸೀತಾ ಅಂತ ಅವಳಿಗೆ ಹೆಸರಿಟ್ಟಿದ್ದಾರೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಜನಕರಾಜನ ಮಗಳು ಜಾನಕಿ, ಹಾಗಾಗಿ ಜನಕಸ್ಯ ಪತ್ಯಂ ಸ್ತ್ರೀ, ಹೀಗಾಗಿ ಅಂಥವಳು. ಹೀಗಾಗಿ ಒಟ್ಟಾರೆ 4 ಜನ ಸ್ತ್ರೀಯರು ಅವನಿಗೆ ಮಕ್ಕಳಿದ್ದರು. ಅಂದರೆ ತನ್ನ ತಮ್ಮನ ಮಕ್ಕಳು 3 ಜನ ಅವನಿಗೆ. ಹೀಗಿರುವಾಗ ಇವನಿಗೆ ಎಷ್ಟು ವಯಸ್ಸು ಅಂದರೆ, ಮುಂದೆ ಜನಕರಾಜನು ಹೇಳ್ತಾನೆ 80,000 ವರ್ಷಗಳು ಜನಕರಾಜನಿಗೆ. 80,000 ವರ್ಷಗಳು. ಇವತ್ತು 80 ವರ್ಷದ ವ್ಯಕ್ತಿ ಹೇಗೋ ಹಾಗೆ ಅವನು 80,000 ವರ್ಷದ ವ್ಯಕ್ತಿ. ಅವನು ಎಷ್ಟು ಅದ್ಭುತ ಅಲ್ಲ! ಆಗಿನ ಕಾಲದಲ್ಲಿ 1,00,000 ವರ್ಷ ಬದುಕ್ತಾ ಇದ್ದ. ಹಾಗಾಗಿ ಅವನು ಆ ಸಮಯದ ಮುದುಕ. ಅವನು ರಾಜ್ಯದಲ್ಲಿ ರಾಜ ಅಂತ ಧೃತರಾಷ್ಟ್ರ ಹೇಗಿದ್ದೋ ಹಾಗೆ ಅವನು ರಾಜ್ಯದ ಸಿಂಹಾಸನದಲ್ಲಿ ಕೂತಿದ್ದ. ಎಲ್ಲ ರಾಜ್ಯದ ವ್ಯಾಪಾರಗಳನ್ನು ಪಾಂಡುರಾಜ ಹೇಗೆ ಮಾಡ್ತಾ ಇದ್ನೋ ಹಾಗೆ ಈ ಕುಶಧ್ವಜ ರಾಜ ತಾನು ಮಾಡ್ತಾ ಇದ್ದ, ಎಲ್ಲವನ್ನು ಮಾಡ್ತಾ ಇದ್ದ. ಹೀಗಿರುವಾಗ ರಾಜನ ಮನಸ್ಸಿನಲ್ಲಿ ಬಹಳ ಸಂತೋಷ ಇರ್ತಾ ಇತ್ತು, ಯಾವಾಗಲೂ ಪ್ರಫುಲ್ಲವಾದ ಮನಸ್ಸು. ಯಾಕೆಂದರೆ ಕುಶಧ್ವಜ ರಾಜ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದ. ಕೇವಲ ಸಿಂಹಾಸನದಲ್ಲಿ ಮಾತ್ರ ಇವನು ಕೊಡೋ ಕೆಲಸ ಅಷ್ಟೇ. ಹೀಗೆ ಮಾಡಿಕೊಂಡು ಹೋಗುವಾಗ ಜನಕರಾಜನಿಗೆ ಒಮ್ಮೆ ಅನಿಸ್ತಂತೆ, ಎಷ್ಟು ಚೆನ್ನಾಗಿ ಸುಖವಾಗಿದ್ದೇನೆ ನಾನು, ಈ ಸುಖ ನಿರಂತರವಾಗಿ ಇರಬೇಕು ಅಂತ ಅವನು ಅಂದ್ಕೊಂಡಂತೆ. ಇದು ತಪ್ಪು ಅಂತ ದೇವರು ಅವನಿಗೆ ತೋರಿಸಿಕೊಟ್ಟ. ನೋಡ್ರಿ, ಜನಕರಾಜನಿಗೇನೆ ಈ ಸುಖ ನಿರಂತರವಾಗಿ ಹೀಗೆ ಇರಲಿ ಅಂತ ಬಯಸಿದ್ದಕ್ಕಾಗಿ ತಪ್ಪು ಅಂತ ಹೇಳಿದರೆ, ಅವನಿಗೆ ಇದ್ದ ಸುಖ ಅವನು ಬಯಸಿದ್ದಕ್ಕಾಗಿ ಅವನಿಗೆ ದೇವರು ಶಿಕ್ಷೆ ಕೊಟ್ಟ. ಇಲ್ಲದೇ ಇರತಕ್ಕಂಥ ಸುಖವನ್ನು ಬಯಸಲಿಕ್ಕೆ ನಾವು ಹೋಗ್ತೀವಲ್ಲ, ನಮ್ದು ಎಷ್ಟು ತಪ್ಪು ಅಲ್ವಾ? ಇಲ್ಲದೇ ಇರತಕ್ಕಂಥ ಎಂದೆಂದಿಗೂ ಅದನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಯೋಗ್ಯತೆ ಇರುವುದಿಲ್ಲ ಅದನ್ನು ಪಡಿಲಿಕ್ಕೆ. ಆದರೂ ಆ ಸುಖವನ್ನು ಪಡಿಬೇಕು ಅಂತ ನಿರಂತರವಾಗಿ ಶ್ರಮ ಪಡ್ತೀವಿ. ಇದು ಹೇಗಿದೆ ಅಂದರೆ, ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಉದ್ಬಾಹುರಿವ ವಾಮನಃ ಅಂತ. ಅಂದರೆ ಈ ದ್ರಾಕ್ಷಿ ಮರ ಬಹಳ ಎತ್ತರದಲ್ಲಿ ದ್ರಾಕ್ಷಿ ಬೆಳೆದಿತ್ತು. ನರಿ ಕಥೆ ಕೇಳ್ತೀವಲ್ಲ, ನರಿಗೆ ಅದನ್ನು ಆ ದ್ರಾಕ್ಷಿಯನ್ನು ಎಷ್ಟು ಸಿಗಿದ್ರೂ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಹಾಗೆ ನಾವು ನಮಗೆ ಸಿಗದೇ ಇರತಕ್ಕಂತಹ ಆ ಸುಖವನ್ನು ನಾವು ಪಡಿಲಿಕ್ಕೆ ಹೋಗ್ತೀವಿ. ನಮ್ಮಲ್ಲಿ ಒಬ್ಬರು ಆಚಾರ್ಯರು ದೃಷ್ಟಾಂತ ಕೊಡ್ತಾ ಇದ್ರು, ಏನಂದ್ರೆ ಮಣ್ಕೈಗೆ ಬೆಣ್ಣೆ ಹಚ್ಚೋದು ಅಂತ. ಮಣ್ಕೈಗೆ ಬೆಣ್ಣೆ ಹಚ್ಚಿ ತಿನ್ನಿರಿ ಅಂತ ಕೈಗಳನ್ನು ಕಟ್ಟಿ ಹಾಕ್ಬಿಡೋದು. ಹ್ಯಾಕೆ ತಿಂತೀವಿ? ಮಣ್ಕೈ ಎಂದಿಗಾದರೂ ನಾಲಿಗೆಯಿಂದ ಮುಟ್ಲಿಕ್ಕೆ ಸಾಧ್ಯವ? ಈ ಅವಸ್ಥೆಯಲ್ಲಿ ಇರ್ತೇವೆ. ಹಾಗಾಗಿ ಆಗದೇ ಇದ್ದರೂ ಅದನ್ನು ಪ್ರಯತ್ನಪೂರ್ವಕವಾಗಿ ಇಡೀ ಜೀವನವನ್ನು ಅದರಲ್ಲಿ ಕಳಿತೇವೆ ಹೊರತು ಕೊನೆ ತನಕ ತಿನ್ನಲಿಕ್ಕಾಗೋದಿಲ್ಲ ರೀ. ಕೊನೆ ತನಕ ತಿನ್ನಲಿಕ್ಕಾಗೋದಿಲ್ಲ, ಪಡಿಲಿಕ್ಕಾಗೋದಿಲ್ಲ. ಹಾಗೆ ನಮ್ಮ ಅವಸ್ಥೆ ಇರ್ತದೆ. ಅಂದಮೇಲೆ ಪಡೆದ ಸುಖವನ್ನೇ ನಿರಂತರವಾಗಿ ಇರಲಿ ಅಂತ ಅನ್ನೋದಕ್ಕಾಗಿ ದೇವರು ಶಿಕ್ಷೆ ಕೊಟ್ಟರೆ, ಪಡೆಯಲಿಕ್ಕಾಗದೇ ಇರತಕ್ಕಂತಹ ಸುಖವನ್ನು ಬಯಸಿದ್ರೆ ದೇವರು ನಮಗೆ ಎಷ್ಟು ಶಿಕ್ಷೆ ಕೊಡಬಾರ್ದು. ಅದಕ್ಕಾಗಿ ಎಂದಿಗೂ ನಮಗೆ ಏನು ಸುಖ ಇದೆಯೋ ಅಷ್ಟರಲ್ಲಿ ತೃಪ್ತಿ ಪಡಬೇಕು. ಹಾಗಾಗಿ ಅಂಥ ರೀತಿಯಲ್ಲಿ ಅವನು ಬೇಡಿದಂತೆ, ಮನಸ್ಸಿ ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾವೂದಿತಿ ಸ್ಮರನ್. ನನಗೆ ಯಾವಾಗಲೂ ಈ ವಿಧವಾದ ಸುಖವೇ ಇರಲಿ, ದುಃಖ ಬರೋದೇ ಬೇಡ. ಹೀಗೆ ಬಯಸೋದು ತಪ್ಪು ಅಂತ ದೇವರು ಅಂದ್ಕೊಂಡ. ಟೀಕಾಕೃತ್ಪಾದರಂತಾರೆ, ಸುಖ ಸಿಗಬೇಕು, ದುಃಖ ಬರಬೇಕು, ದುಃಖ ಬಿಡಬೇಕು ಅಂತನ್ನೋದು ಎಲ್ಲರಿಗೂ ಅಪೇಕ್ಷೆ ಇದ್ದೇ ಇದೆ, ಎಲ್ರಿಗೂ ಅಪೇಕ್ಷೆ ಇದೆ. ಆದರೆ ಏನಿದೆ ಗೊತ್ತಾ, ಟೀಕಾಕೃತ್ಪಾದರ ಮಾತನ್ನೇ ದಾಸರಾಯರು ತಮ್ಮ ಮಾತಿನಲ್ಲಿ ತಿಳಿಸ್ತಾರೆ. ಬೇಡುವರು ಸುಖ, ಬೇಡರು ಕಷ್ಟವ, ಮಾಡಲರಿಯರು ಇದರ ಉಪಾಯವ ಅಂತ. ದೇವರು ನಮಗೆ ಸುಖ ಕೊಡ್ತಾನೆ. ಯಾವಾಗ ಗೊತ್ತಾ, ಎಲ್ಲವೂ ನಮಗೆ ದೇವರೇ ಸರ್ವಸ್ವ, ದೇವರನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನಮಗೆ ಯಾವಾಗ ಪರಿಪೂರ್ಣವಾದ ವಿಶ್ವಾಸ ಬರ್ತದೆ, ಆಗ ದೇವರು ನಮಗೆ ಸುಖ ಕೊಡ್ತಾನೆ. ಸುಖ ಬರಬೇಕು ಅಂದರೆ ಹಣ ಇದ್ದರೆ ಸುಖ ಬರುವುದಿಲ್ಲರಿ. ಯಾಕೆಂದರೆ ದೇವರೇ ಹೇಳ್ತಾನೆ, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಯಾರಿಗೆ ನಾನು ಸುಖವನ್ನು ಕೊಡಬೇಕು, ಅನುಗ್ರಹ ಮಾಡಬೇಕು, ಮೊಟ್ಟ ಮೊದಲಿಗೆ ಅವನ ಹಣವನ್ನು ಕಸ್ಕೊಳ್ತೀನಿ ಅಂತ ಅಂತಾನೆ ದೇವರು. ಹಾಗಾಗಿ ಹಣದಿಂದ ಸುಖ ಬರುವುದಿಲ್ಲ, ದೇವರ ಅನುಗ್ರಹದಿಂದ ಸುಖ ಬರ್ತದೆ, ದೇವರ ಅನುಗ್ರಹದಿಂದ ಸುಖ ಇರ್ತದೆ. ಹಾಗಾಗಿ ಅಂತಹ ದೇವರ ಅನುಗ್ರಹದಿಂದ ನಾವು ಸುಖ ಪಡಿಬೇಕೇ ಹೊರತು ಈ ವೈಷಯಿಕವಾದ ಸುಖವನ್ನು ಪಡಿಲಿಕ್ಕೆ ಈ ಹಣಕ್ಕಾಗಿ ಬೆನ್ನು ಹತ್ತೋದಲ್ಲ.
ದೇವರು ಕೊಡೋನು. ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ಸಿಗಬಾರ್ದು ಅಂತಿದ್ರೆ ಕೊನೆ ತನಕ ಸಿಗುವುದಿಲ್ಲ. ನಾವು ಪ್ರಯತ್ನ ಮಾಡದೇ ಇದ್ದರೂ ನಮಗೆ ಸಿಗಬೇಕು ಅಂದರೆ ನಮಗೆ ಸಿಕ್ಕೇ ಸಿಗ್ತದೆ, ವಿಚಾರವೇ ಇಲ್ಲ. ಹಾಗಾಗಿ ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹಸ್ಥಿತಂ ತದ್ವಿಹತಂ ವಿನಶ್ಯತಿ. ಪುರಂದರದಾಸರು ಪೆಟ್ಟಿಗೆಯೊಳಗೆ ಹಾಕಿ ಬೀಗ ಹಾಕಿ ಇಟ್ಟಿದ್ರು. ಏನಾಯಿತು? ಮೂಗುತಿ ಕಾಣೆ ಆಯಿತು. ಏನು ಮಾಡಿದರೂ ದೇವರ ಇಚ್ಛೆ ಇಲ್ಲ ಅಂದರೆ ನಮಗೆ ಸಿಗಬಾರ್ದು. ಅಂದರೆ ಎಷ್ಟು ಬಚ್ಚಿಟ್ಟರೂ ನಮಗೆ ಸಿಗೋದೇ ಇಲ್ಲ. ನಾವು ಎಷ್ಟು ರೀತಿಯಲ್ಲಿ ಅದು ನಮ್ಮದು ಅಂತಾಗಿದ್ದರೆ ಪಕ್ಕದ ರೋಡಿನಲ್ಲಿ ಬಿದ್ದಿದ್ರು, ನೂರಾರು ಜನ ಆ ರೋಡ್ನಲ್ಲಿ ಓಡಾಡ್ತಾ ಇದ್ರು, ನಮ್ಮದು 1000 ರೂಪಾಯಿ ಬಿದ್ದಿದ್ರೆ ನಮಗೇ ಸಿಗಬೇಕು, ನಮ್ಮದೇ ಆಗಿತ್ತು ಅಂತಾದರೆ ಅದು ಅಲ್ಲೇ ಬಿದ್ದಿರುತ್ತೆ, ಯಾರ ಕಣ್ಣಿಗೂ ಕಾಣಿಸೋಲ್ಲ, ನಮಗೆ ಕಾಣಿಸುತ್ತೆ. ಇದು ಬಹಳ ವಿಚಿತ್ರ. ಇದು ದೇವರ ಸಂಕಲ್ಪ. ಎಂದಿಗೂ ನಮಗೆ ಸಿಗಬೇಕು ಅಂದರೆ ನಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಇಷ್ಟೇ, ಅದು ದೇವರ ಸಂಕಲ್ಪವಾಗಬೇಕು. ದೇವರಿಗೆ ಈ ಒಂದಪ್ಪ ಇದು ಇವನಿಗೆ ಕೊಡಿಸ್ಬೇಕು. ನಿಮಗೆ ಒಂದು ಮಾತು ಹೇಳ್ತೀನಿ. ಈ ಒಂದು ಸಣ್ಣ ಕಥೆಯನ್ನು ನಡೆದಿರ್ತಕ್ಕಂತಹ ಘಟನೆಯನ್ನು ಹೇಳಿ ನಾನು ಬಿಟ್ಬಿಡ್ತೀನಿ. ಇವತ್ತಿಗೂ ಅನೇಕ ಜನರಲ್ಲಿ ಹರಿಕಥಾಮೃತಸಾರ ಪುಸ್ತಕ ಇರಬಹುದು. ವಿಜಯಾಶ್ರಮ ಅಂತ ಆ ಮೊಟ್ಟ ಮೊದಲಿಗೆ ಸಿರ್ವಾರ್ ರಾಮಾಚಾರ್ಯರು ಅಂತ ಹೇಳಿ ಅವರು ಪ್ರಿಂಟ್ ಮಾಡಿಸಿದ್ದು. ಅವಧೂತ್ ಜಯಣ್ಣ ಅಂತ ಕರೀತಾರೆ. ಇವತ್ತಿಗೂ ಅವರು ಇದ್ದಾರೆ. ಅವರ ಮಗ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಸುಧಾಮಂಗಳ ಮಾಡಿದ್ದಾನೆ. ಆ ವ್ಯಕ್ತಿ ಅವಧೂತ್ ಶಿರೋಮಣಿ ಅಂತ ಕರೀತಾರೆ ಅವನಿಗೆ. ಆ ಜಯಣ್ಣ ಅವರು ಈಗ ಸುಮಾರು 40 ವರ್ಷದ ಕೆಳಗೆ. ಇಷ್ಟು ರಶ್ ಇದ್ದಿಲ್ಲ, ಇದು ಯಾವುದೂ ಇದ್ದಿಲ್ಲ ತಿರುಪತಿ ಒಳಗೆ. ಅವ್ರಿಗೆ ಮದುವೆಯಾಗಿ ಹೊಸ್ತು ಹೆಂಡತಿ ಸಮೇತವಾಗಿ ತಿರುಪತಿಗೆ ಹೋಗಿದ್ದಾರೆ. ಆ ವ್ಯಕ್ತಿ ಮೊದಲಿಂದ ಪಾಪ ಬಹಳ ವೈರಾಗ್ಯ. 2 ಧೋತ್ರ ಇಟ್ಕೊಂಡಿದ್ದಾನೆ, 2 ಪಂಚೆ ಇಟ್ಕೊಂಡಿದ್ದಾನೆ. ಹಣ ಬೇಕು ಅಂತ ಒಂದು ಸ್ವಲ್ಪ ಹಣ ಇಟ್ಕೊಂಡಿದ್ದಾನೆ ಹೋಗಿ ಬರಲಿಕ್ಕೆ ಅಂಥೇಳಿ. ಆಗಿನ ಕಾಲದಲ್ಲಿ ಬ್ರಾಹ್ಮಣ ಪಾಪ ಯಾತ್ರೆ ಮಾಡ್ತಾನೆ ಅಂತ ಯಾರೋ ಒಂದಿಷ್ಟು ಹಣ ಕೊಟ್ಟಿದ್ರು. ತಿರುಪತಿಗೆ ಬಂದು ಅಲ್ಲಿ ಒಂದು 10 ದಿವಸ ಇದ್ದು ಒಂದು 1 ಲಕ್ಷ ಗಾಯತ್ರಿ ಜಪ ಮಾಡಬೇಕು. 1,000ಕ್ಕೆ 1 ತಾಸು ಹಿಡಿತದೆ ಹೆಚ್ಚು ಕಡಿಮೆ. ಬೆಳಗ್ಗಿನಿಂದ ಸಾಯಂಕಾಲ ತನಕ ಕೂತ್ರೆ ಒಂದು 10,000 ದಿನಕ್ಕೆ ಮಾಡ್ಬೋದು. 10 ದಿವಸ ಕೂತ್ರೆ 1 ಲಕ್ಷ ಆಗುತ್ತೆ. ಗಾಯತ್ರಿ ಜಪ ಮಾಡಬೇಕು ಅಂತ ಬಂದು ಆ ವ್ಯಕ್ತಿ ಗಾಯತ್ರಿ ಜಪ ಮಾಡ್ತಾಯಿದ್ರು. ವರಾಹದೇವರ ಗುಡಿ ಎದುರಿಗೆ ಮಂಟಪ ಇದೆ, ಇವತ್ತು ನೋಡ್ಬೋದು. ಆ ಮಂಟಪ ಅಲ್ಲಿ ಕೂತ್ಕೊಂಡು ಧೋತ್ರ ಪಂಚೆ ಅಲ್ಲಿ ಒಣಗಿ ಹಾಕಿ ಅಲ್ಲಿ ಜಪ ಮಾಡಬೇಕು. ಆವತ್ತಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಆ ದೇವರಿಗೆ ನೈವೇದ್ಯ ಮಾಡಿದ್ದು ಬಕೆಟು ಆ ಪಾಯಸ ಅಥವಾ ಏನೇನಿತ್ತೋ ಬಿಸಿಬೇಳೆ ಬಾತು ಮತ್ತೊಂದು ಎಲ್ಲವನ್ನು ಹೊರಗೆ ಯಾರ್ಯಾರು ಇರ್ತಿದ್ರು ಅವರಿಗೆ ಬುಟ್ಟಿ ಗಟ್ಟಲೆ ಕೊಡ್ತಾಯಿದ್ರು. ಇವತ್ತು ಕೇಳಿದರೆ ಸಿಗೋದಿಲ್ಲ, ಯಾಕೆಂದರೆ ನಮ್ಮಂಥವರೆಲ್ಲ ಪಾಪಿಟ್ರು ಹುಟ್ಕೊಂಡು ಬಿಟ್ಟಿದ್ದೇವೆ ನಾವು. ಹಾಗಾಗಿ ಬುಟ್ಟಿ ಗಟ್ಟಲೆ ಕೊಡೋದಿರ್ಬೇಕು. ಹಾಗಾಗಿ ಅದನ್ನು ಮಡಿಯಲ್ಲೇ ಹಾಗೆ ತೆಗೆದುಕೊಂಡು ಬಂದು ಒಂದು ಪಾತ್ರೆಯಲ್ಲಿ ಹಾಕಿಸ್ಕೊಂಡು ಮಧ್ಯಾಹ್ನ ಹೊತ್ತು ಅದನ್ನು ತಿಂದು ಅಲ್ಲೇ ವರಾಹದೇವರ ಮಂಟಪದಲ್ಲೇ ಮಲ್ಕೊಂಡು ನೆರಳಲ್ಲಿ ಮತ್ತೆ ಎದ್ದು ಅಲ್ಲೇ ಗಾಯತ್ರಿ ಜಪ ಮಾಡ್ತಾ ಕೊಡಬೇಕು. ಹೀಗೆ ಮಾಡುವಾಗ ಏನಾಯಿತು ಅಂದರೆ ಆ ವ್ಯಕ್ತಿಗೆ ಒಂದು ಧೋತ್ರ 1 ಪಂಚೆ ಕಳೆದೋಯ್ತು, ಮಡಿ ಪಂಚೆ ಕಳೆದೋಯ್ತು. ಕಳೆದ ಮೇಲೆ ಇದ್ದು 1 ಪಂಚೆ 1 ಧೋತ್ರದಲ್ಲಿ ಇದ್ದಾನೆ. ಆ ಧೋತ್ರ ಮಡಿ ಪಂಚೆ ಇತ್ತು, ಅದ್ರ ಮೇಲೆ ಗಾಯತ್ರಿ ಮಾಡ್ಕೊತಾರೆ. ಧೋತ್ರನೂ ಹೊರಟವು. ಊರಿಗೆ ಹೇಗೆ ಬರಬೇಕು, ಏನೋ ಮಾಡಿ ಹೇಗೋ ಮಾಡಿ ಗಾಯತ್ರಿ ಜಪ ಮುಗಿಸಿ ಊರಿಗೆ ಬಂದ ಮೇಲೆ ಬರುವಾಗ ನಾನು ಇಷ್ಟು ಗಾಯತ್ರಿ ಜಪ ಮಾಡ್ಲಿಕ್ಕೆ ಬಂದೆ, ಇಲ್ಲಿ ಧೋತ್ರ ಕಳ್ಕೊಂಡು ಹೋದೆ, ಪಂಚ ಕಳ್ಕೊಂಡು ಹೋದೆ ಅಂತ ಮನಸ್ಸಿನಲ್ಲಿ ಏನೋ ಒಂದು ವ್ಯಥೆ ಇತ್ತು ಪಾಪ ಆ ವ್ಯಕ್ತಿಗೆ. ಇವತ್ತಿಗೂ ಅವ್ರ ಕಣ್ಣಲ್ಲಿ ನೀರಿಟ್ಟು ಹೇಳ್ತಾರೆ ಈ ವಿಚಾರವನ್ನು. ಊರಿಗೆ ಬಂದರು. ಊರಿಗೆ ಬಂದ ಮೇಲೆ 2 ದಿವಸದಲ್ಲಿ ಕೇರಾಗಣ್ಣವರು ಅಂತಿದ್ದರು. ಅವರು ದೊಡ್ಡ ವ್ಯಕ್ತಿಗಳು ಆ ಏರಿಯಾದಲ್ಲಿ. ಅವರು ಒಳ್ಳೆ ಶ್ರೀಮಂತರು. ಅವ್ರು ಹೇಳಿದರು, ಮತ್ತು ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ, ಬರ್ತೀರೇನು? ಇಲ್ಲ ಸ್ವಾಮಿ, ಮೊನ್ನೆ ತಾನೇ ಹೋಗಿ ಬಂದಿದ್ದೀನಿ, ಹಣ ಇಲ್ಲ ನನ್ನ ಹತ್ರ, ಬರಲಿಕ್ಕೆ ಆಗೋದಿಲ್ಲ, ನೀವು ಹೋಗಿ ಬರ್ರಿ. ಸರಿ ಆಯಿತು ಅಂಥೇಳಿ ಆ ವ್ಯಕ್ತಿ ರಾಗಣ್ಣ ಅವನು ತಿರುಪತಿಗೆ ಹೋಗಿ ಅಲ್ಲಿ ಒಂದು 3-4 ದಿವಸ ಸೇವೆ ಮಾಡಿ ತಿರುಗಿ ಬಂದಮೇಲೆ ಆ ವ್ಯಕ್ತಿಗೆ ಏನು ಮನಸ್ಸಿನಲ್ಲಿ ಬಂತೋ ಗೊತ್ತಿಲ್ಲ. ಅವನು ಬಂದು ಆ ಜಯಣ್ಣನಿಗೆ 1 ಜೊತೆ ಧೋತ್ರ 1 ಜೊತೆ ಮಡಿಪಂಚೆ ತಂದು ಕೊಟ್ಟ. ಅಲ್ಲಿದ್ದವ್ರು ಯಾರೋ ಬೈದರು, ಅವನಿಗೆ ಯಾಕೆ ಕೊಡ್ತೀರಿ, ಅವನು ಅವಧೂತ, ಅವನೇನು ಮಾಡ್ತಾನೆ, ಇಟ್ಟು ಚಲೋ ಧೋತ್ರ ಇಟ್ಟು ಮಡಿಪಂಚೆ ತೆಗೆದುಕೊಂಡು ಬಿಟ್ಬಿಡ್ರಿ, ಮಡಿಪಂಚೆ ಕೊಡ್ರಿ, ಧೋತ್ರ ಏನು ಕೊಡಬೇಡ್ರಿ. ನೀವು ಸುಮ್ಮನಿರೋ, ನನಗೆ
ಸೂಚನೆ ಆಗಿದೆ ಕೊಡಬೇಕು ಅಂತ ನಾನು ಕೊಡ್ತಾ ಇದ್ದೀನಿ ಅನ್ನೋ ಸೂಚನೆ ಇದೆ. ಅವ್ರು ಏನು ಹೇಳಿಲ್ಲ, ಇಷ್ಟೇ ಸೂಚನೆ ಆಯಿತು, ಕೊಟ್ಟರು, ಎಲ್ಲ ಆಯಿತು. ಆಮೇಲೆ ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರು, ಏನಿಲ್ಲ ವೆಂಕಪ್ಪ ಅವ್ರ ಕನಸಲ್ಲಿ ಬಂದು ಹೇಳಿದಂತೆ, ನೋಡಪ್ಪ ನಮ್ಮೊಬ್ಬ ಭಕ್ತ ಇಲ್ಲಿ ಬಂದಿದ್ದ, ಅವನು ನನ್ನ ಹತ್ರ ಬಂದು ನಾನು ಸೇವೆ ಮಾಡುವುದಕ್ಕಾಗಿ ಇಲ್ಲಿ ಸೇವೆ ಮಾಡಿದ, ನನ್ನ ಸೇವೆಗಾಗಿ ಬಂದವನು ಅದನ್ನು ಕಳ್ಕೊಂಡು ಹೋದ. ಹಾಗಾಗಿ ಅವನಿಗೆ ಕಳೆದುಕೊಂಡ ಜವಾಬ್ದಾರಿ ನಂದು, ಯಾಕೆ ನನ್ನ ಮನೆಗೆ ಬಂದಿದ್ದಾನು, ಹಾಗಾಗಿ ಅವನಿಗೆ ಕೊಡಿಸೋ ಜವಾಬ್ದಾರಿ ನಂದು, ನೀನು ಅವನಿಗೆ ಕೊಡು ಅಂತ ಅವರಿಗೆ ಸೂಚನೆ ಮಾಡಿದಂತೆ ಕನಸಿನಲ್ಲಿ. ಅದಕ್ಕಾಗಿ ಅವ್ರು ಬಂದು ಕೊಟ್ಟರು ಅಂತ ಹೇಳಿ. ಅಂದರೆ ಇದನ್ನು ಕಣ್ಣಲ್ಲಿ ನೀರಿಟ್ಟು ಇವತ್ತಿಗೂ ಹೇಳ್ತಾರೆ, ಕಣ್ಣಲ್ಲಿ ನೀರಿಟ್ಟು ಇವತ್ತಿಗೂ ಹೇಳ್ತಾರೆ. ಅಂದರೆ ದೇವರನ್ನು ನಂಬಿದರೆ, ಅವನ ಸೇವೆಗಾಗಿ ನಾವು ನಿರ್ವ್ಯಾಜವಾಗಿ ಹೋದರೆ ನಾವು ಏನೇನು ಕಳ್ಕೊಂಡೀವಿ ಎಲ್ಲ ನಮಗೆ ಸಿಗುತ್ತೆ. ಇಷ್ಟೇ ಅಲ್ಲ, ಅದರ ಹೆಚ್ಚಿನ ರೀತಿಯಲ್ಲೂ ದೇವರು ಕೊಡ್ತಾನೆ. ಕೊಟ್ಟುದನು ಅನಂತ ಮಡಿ ಮಾಡಿ ಕೊಡುವ. ಜಗನ್ನಾಥದಾಸರು ಹೇಳಿದ ಮಾತು ನಿತ್ಯ ನಾವು ಪಾರಾಯಣ ಮಾಡ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿ ವಿಶ್ವಾಸಪೂರ್ವಕವಾಗಿ ನಾವು ಇಟ್ಕೊಂಡು ದೃಢವಾಗಿ ಆ ರೀತಿಯಲ್ಲಿ ನಂಬಿದರೆ ದೇವರು ನಮಗೆ ಎಲ್ಲವನ್ನು ಕೊಡ್ತಾನೆ. ಕೊಡ್ತೀನಿ ಅಂತ ಹೇಳಿ ಕೊಡದೇ ಇದ್ದರೆ ಎಲ್ಲವನ್ನು ಕಸಕೊಂಬ, ಅದು ಗೊತ್ತೇ ಗೊತ್ತು, ಪ್ರಸಿದ್ಧವಾಗಿ ಹಾಡಾಡ್ತೀರಿ. ಹಾಗಾಗಿ ಅಂಥ ಭಗವಂತನಿಗೆ ನಾವೇನು ಕೊಡೋದಿಲ್ಲ, ಏನೂ ಇಲ್ಲ, ಎಲ್ಲ ಅವನಿಗೆ ಕಸ್ಕೊಳ್ಳೋದಷ್ಟೇ. ಆದರೂ ದೇವರು ನಮ್ಮಿದ್ದು ಕಸ್ಕೊತಾನೆ. ನಮ್ದು ಯಾವುದಿದೆ ಹೇಳಿ, ನಂದೇನದು ಸ್ವಾಮಿ, ನಿಂದೇ ಇದಲ್ಲ. ಆದರೂ ದೇವರು ನಮಗೆ ಆಟವಾಡ್ತಾನೆ, ಇದು ನಿಂದು ಅಂತ ಇಟ್ಕೊಂಡಿದ್ದೀಪ್ಪ, ನಾನು ಕಸ್ಕೋತೀನಿ ಅಂತ ಕಸ್ಕೊಂಡು ನಮಗೆ ದುಃಖ ಕೊಡ್ತಾನೆ. ದುಃಖ ಕೊಟ್ಟಾಗ ನಾವೇನಂತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ. ಹಾಗಾಗಿ ದೇವರನ್ನು ಸ್ಮರಣೆ ಮಾಡ್ತೀವಿ. ಹಾಗೆ ನಮಗೆ ದೇವರು ಸ್ಮರಣೆ ಮಾಡಿಸ್ತಾನೆ. ಅಂತಹ ಭಗವಂತನನ್ನು ಎಷ್ಟು ಸ್ಮರಣೆ ಮಾಡಿದ್ರೂ ಕಡಿಮೆ. ಅಂತಹ ಭಗವಂತನ ಭಕ್ತ ಈ ಜನಕ ಮಹಾರಾಜ. ಅವನು ನನಗೆ ಯಾವಾಗಲೂ ಸುಖ ಇರಲಿ ಅಂತ ಬೇಡಿದ. ನಮಗೂ ಸುಖ ಬೇಕು, ಆದರೆ ದ್ರೌಪದಿ ದೇವಿ ವಿರುದ್ಧವಾಗಿ ಕೇಳಿದ್ದಾಳೆ. ಅದು ಏನು ಅಂತನ್ನೋದು ನಾಳೆಯೂ ಹೇಳಲಿಕ್ಕಾಗೋದಿಲ್ಲ, ನಾಡದ್ದು ಹೇಳಲಿಕ್ಕಾಗೋದಿಲ್ಲ. ಚತುರ್ಥಿ ದಿವಸ ಇದರ ಮುಂದಿನ ವಿಚಾರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಮನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುಮಮ. ಶ್ರೀಕೃಷ್ಣ ಅರ್ಪಣಮಸ್ತು.